ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕನ್ನಡ ಐಎಸ್ ಅಕಾಡೆಮಿ. ಎಥಿಕ್ಸ್ನ 20ನೇ ಕ್ಲಾಸ್ಗೆ ಸ್ವಾಗತ. ಮೊದಲು ಹಿಂದಿನ ಪ್ರಶ್ನೆಗಳನ್ನ ನೋಡಿಕೊಂಡು ನಾವು ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಮೊದಲನೇ ಪ್ರಶ್ನೆ ನೋಡ್ಬೋದು ನೀವಿಲ್ಲಿ. ಐಡೆಂಟಿಫೈ 10 ಎಸೆನ್ಷಿಯಲ್ ವ್ಯಾಲ್ಯೂಸ್ ದ್ಯಾಟ್ ಆರ್ ನೀಡೆಡ್ ಟು ಬಿ ಆ್ಯನ್ ಎಫೆಕ್ಟಿವ್ ಪಬ್ಲಿಕ್ ಸರ್ವೆಂಟ್. ಅಂದರೆ ಐಡೆಂಟಿಫೈ 10 ಎಸೆನ್ಷಿಯಲ್ ವ್ಯಾಲ್ಯೂಸ್, 10 ಅಂದರೆ 10 ಅತ್ಯಂತ ಅಗತ್ಯವಿರುವಂತಹ ಮೌಲ್ಯಗಳನ್ನು ಪತ್ತೆ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ದ್ಯಾಟ್ ಆರ್ ನೀಡೆಡ್ ಟು ಬಿ ಎಫೆಕ್ಟಿವ್ ಪಬ್ಲಿಕ್ ಸರ್ವೆಂಟ್, ಒಬ್ಬ ಸಾರ್ವಜನಿಕ ಸೇವಕನಾಗಲು ಬೇಕಾಗಿರುವಂತಹ ಮೌಲ್ಯಗಳನ್ನ ಪತ್ತೆ ಮಾಡಿ. ಡಿಸ್ಕ್ರೈಬ್ ದ ವೇಸ್ ಆ್ಯಂಡ್ ಮೀನ್ಸ್ ಟು ಪ್ರಿವೆಂಟ್ ಅನ್ಎಥಿಕಲ್ ಬಿಹೇವಿಯರ್ ಇನ್ ಪಬ್ಲಿಕ್ ಸರ್ವೆಂಟ್ಸ್. ಡಿಸ್ಕ್ರೈಬ್ ಅಂದರೆ ವರ್ಣನೆ ಮಾಡಿ ಅಥವಾ ವಿವರಿಸಿ. ದ ವೇಸ್ ಆ್ಯಂಡ್ ಮೀನ್ಸ್ ಅಂದರೆ ಈ ಮಾರ್ಗ ಮತ್ತು ವಿಧಾನಗಳು, ಅವುಗಳನ್ನ ಏನು ಮಾಡಿ ಡಿಸ್ಕ್ರೈಬ್ ಮಾಡಿ. ಟು ಪ್ರಿವೆಂಟ್ ಅನ್ಎಥಿಕಲ್ ಬಿಹೇವಿಯರ್. ಅನ್ಎಥಿಕಲ್ ಬಿಹೇವಿಯರ್ ಅಂದರೆ ಏನು? ಅನ್ಎಥಿಕಲ್ ಅಂತ ಅಂದರೆ ಅನೈತಿಕವಾಗಿ ಕೆಲವೊಬ್ಬರು ಸಾರ್ವಜನಿಕ ಸೇವಕರು ಕೆಲಸ ಮಾಡ್ತಾ ಇರ್ತಾರಲ್ಲ, ಅದನ್ನೆಲ್ಲ ತಡಿಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಕೇಳಲಾಗಿದೆ. ಮುಂದಿನ ಪ್ರಶ್ನೆ, ಬಿಸೈಡ್ಸ್ ಡೊಮೇನ್ ನಾಲೆಡ್ಜ್ ಅಂದರೆ ಒಂದು ಡೊಮೇನ್ ಅಂದರೆ ಒಂದು ವಿಶೇಷವಾದಂಥ ವಿಷಯದ ಬಗ್ಗೆ ಜ್ಞಾನ ಇರೋದ್ರ ಜೊತೆಗೇ ಅ ಪಬ್ಲಿಕ್ ಆಫಿಷಿಯಲ್ ನೀಡ್ಸ್ ಇನ್ನೋವೇಟಿವ್ನೆಸ್. ಓಕೆ, ಇನ್ನೋವೇಟಿವ್ನೆಸ್ ಅಂತ ಅಂದರೆ ಏನು? ಹೊಸತನವನ್ನು ಏನು ಮಾಡೋದು, ಅಳವಡಿಸ್ಕೊಳ್ಳುವಂಥದ್ದು. ಆ್ಯಂಡ್ ಕ್ರಿಯೇಟಿವಿಟಿ ಕನ್ನಡದಲ್ಲಿ ಏನಂತೀವಿ ನಾವು? ಇಲ್ಲಿದೆ ನೋಡಿ, ಸೃಜನಶೀಲತೆ, ಅದು ಕೂಡ ಅಗತ್ಯ ಇರುತ್ತೆ ನಮಗೆ. ವೈಲ್ ರಿಸಾಲ್ವಿಂಗ್ ಎಥಿಕಲ್ ಡೈಲೆಮಾಸ್ ಅಂದರೆ ಗೊಂದಲಗಳು ಬಂದಾಗ, ದ್ವಂದ್ವಗಳು ಬಂದಾಗ, ಅದನ್ನು ಮಾಡಬೇಕಾ ಇದನ್ನು ಮಾಡಬೇಕಾ ಅನ್ನುವಂಥ ಸಮಸ್ಯೆಗಳು ಬಂದಾಗ ಅವನಲ್ಲಿ ಹೊಸತನ ಇರಬೇಕು, ಕ್ರಿಯೇಟಿವಿಟಿ ಇರಬೇಕು. ಆಗ ಆ ಸಿವಿಲ್ ಸರ್ವೆಂಟ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ. ಇದನ್ನು ಡಿಸ್ಕಸ್ ವಿತ್ ಸೂಟೇಬಲ್ ಎಕ್ಸಾಂಪಲ್ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ನಮ್ಮ ಯೂಟ್ಯೂಬ್ನ ಕಮೆಂಟ್ ಸೆಕ್ಷನಲ್ಲಿ ಇದಕ್ಕೆ ಉತ್ತರವನ್ನು ಕೂಡ ಕೊಟ್ಟಿರ್ತೀವಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದಕ್ಕೆ ಉತ್ತರವು ನಿಮಗೆ ಸಿಗುತ್ತೆ, ನೀವು ಅಲ್ಲಿ ನೋಡ್ಕೊಳ್ಬೋದು. ಸರಿ, ಹಾಗಾದರೆ ನಾವೇನು ಮಾಡೋಣ, ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಹಿಂದಿನ ಕ್ಲಾಸ್ನಲ್ಲಿ ಏನೇನು ನೋಡಿದ್ವಿ ಅಂತ ನೀವೆಲ್ಲರೂ ಕೂಡ ನೆನಪಿಟ್ಕೊಂಡಿದ್ದೀರಿ ಅನ್ಕೊಳ್ತೀನಿ. ಸುಮಾರು ಒಂದು 3-4 ದಿನ ಗ್ಯಾಪ್ ಮಾಡಿದ್ವಿ ನಾವಲ್ವಾ. ಶುಕ್ರವಾರ, ಶನಿವಾರ, ರವಿವಾರ ಮತ್ತು ಸೋಮವಾರ ರಜೆ ಆಯಿತು. ಇವತ್ತು ಮಂಗಳವಾರ, ಪರವಾಗಿಲ್ಲ. ನೋಡಿ, ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಒಂದು ಟಾಪಿಕ್ಗೆ ಬಂದು ನಿಂತ್ಕೊಂಡಿದ್ವಿ ನಾವು. ಏನಂತ ಅಂದರೆ 1 ಮಿನಿಟ್. ಎಸ್, ಬಿಸ್ನೆಸ್ ಮತ್ತು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಡುವೆ ಇರುವಂತಹ ವ್ಯತ್ಯಾಸಗಳೇನು ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಲೆಟ್ಸ್ ಬಿಗಿನ್. ತುಂಬ ಈಸಿ ಇರುತ್ತೆ ಎಥಿಕ್ಸು. ನೀವೇನು ಮಾಡಬೇಕು, ಪದೇ ರಿವಿಷನ್ ಮಾಡ್ತಾ ಹೋದರೆ ಯು ಆರ್ ಗೋಯಿಂಗ್ ಟು ಗೆಟ್ ಗುಡ್ ಮಾರ್ಕ್ಸ್. ಮತ್ತು ಇನ್ನೊಂದು ನಾನು ಹೇಳ್ಬೇಕು ನಿಮಗೆ, ನಾವು ಕ್ವಶನ್ ಆನ್ಸರ್ ಕೊಡ್ತೀವಲ್ವಾ, ಈ ಯಾವುದು ಮೇನ್ಸ್ ಉತ್ತರಗಳು, ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲೇ ಆಗಲಿ ಅಥವಾ ಯೂಟ್ಯೂಬ್ನಲ್ಲೇ ಆಗಲಿ ನಾವು ಕೊಡ್ತಾ ಇರೋದು PYQs, ಮೀನ್ಸ್ ಕ್ವಶನ್ಗಳನ್ನ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಅದಕ್ಕೆ ಇರುವಂಥ ಇಂಗ್ಲೀಷ್ ಉತ್ತರಗಳನ್ನ ನಾವು ಗೂಗಲಲ್ಲಿ ಅನುವಾದ ಮಾಡಿ ಕೊಡ್ತಾ ಇದ್ದೀವಿ. ಅದು ಪರ್ಫೆಕ್ಟ್ ಉತ್ತರ ಅಲ್ಲ. ಯಾಕಂದರೆ ನೋಡಿ, ಅಲ್ಲಿ ಅವರು 150 ವರ್ಡ್ಸ್ ಅಂತ ಹೇಳಿರ್ತಾರೆ. ನಾವು ಕೊಡುವಂಥ ಉತ್ತರ 300ರಿಂದ 400 ಪದ ಇರುತ್ತೆ. ಆಮೇಲೆ ಅಲ್ಲೇನಿರುತ್ತೆ, ಪ್ಯಾರಾಗ್ರಾಫ್ನಲ್ಲಿರುತ್ತೆ ಉತ್ತರ, ಹಾಗೆಲ್ಲ ಬರೆಯೋ ಹಾಗಿರಲ್ಲ. ಅದು ಉತ್ತರ ಬರವಣಿಗೆನೇ ಒಂದು ಕೌಶಲ್ಯ, ಅದನ್ನು ನಾನು ಬೇರೆ ಕಡೆ ಕಲಿಸ್ಕೊಡ್ತೀನಿ. ಈಗ ನೀವೇನು ಮಾಡಬೇಕು ಗೊತ್ತಾ, ಕೆಲವೊಬ್ರು ಕೇಳ್ತಾ ಇದ್ದಾರೆ, ಸರ್ ನೀವೇನು ಸರ್ ಬರೀ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀರಿ ಇಂಗ್ಲೀಷ್ನಲ್ಲಿ ಇರೋದನ್ನು ಕನ್ನಡದಲ್ಲಿ ಅಂತ. ಅದಕ್ಕೆ ಹೇಳ್ತೀನಿ ಕೇಳಿ. ಈಗ ಆ ಉತ್ತರಗಳೇನಿರುತ್ತಾರೆ ನೀವು ಸುಮ್ಮನೆ ಓದ್ತಾ ಹೋಗಬೇಕು. ನಿಮ್ಮಲ್ಲಿ ಶಬ್ದ ಭಂಡಾರ ಹೆಚ್ಚಾಗಬೇಕು. ಒಂದು ಸಾರಿ ಶಬ್ದ ಭಂಡಾರ ಹೆಚ್ಚಾಯಿತಾ, ಓಕೆ, ನಾವೇನು ಮಾಡೋಣ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಇದಕ್ಕಂತಾನೆ ನಾವು ಏನು ಮಾಡೋದು, ಆನ್ಸರ್ ರೈಟಿಂಗ್ಗೋಸ್ಕರ ನಾವು ತೆಗೆದಿಟ್ಟಿದ್ದೀವಿ ಟೈಮನ್ನು. ಓಕೆ, ಹಿಂದೆ ಕೂಡ ಹೇಳಿದ್ದೆ ನಿಮಗೆ, ಕೋರ್ಸ್ ಆರಂಭ ಆದಾಗಲೇ ಮೊದಲು ಏನು ಮಾಡೋಣ, ಕಂಟೆಂಟ್ ಬಿಲ್ಡ್ ಮಾಡ್ಕೊಳ್ಳೋಣ, ಪ್ರಿಲಿಮ್ಸ್ ಬರೆಯೋಣ. ಪ್ರಿಲಿಮ್ಸ್ ಮುಗಿದು ನೆಕ್ಸ್ಟ್ ಒಂದು ತಿಂಗಳು ಏನು ಮಾಡೋಣ, ಫುಲ್ ಆನ್ಸರ್ ರೈಟಿಂಗ್ ಬಗ್ಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು. ಅದಕ್ಕೋಸ್ಕರನೇ ಪ್ರಜಾವಾಣಿ ಓದಿ ಮತ್ತು ಕನ್ನಡ ಪದಗಳನ್ನು, ಇಂಪಾರ್ಟೆಂಟ್ ಪದಗಳನ್ನ ಬರ್ಕೊಂಡು ಇಟ್ಕೊಳ್ಳಿ, ಕನ್ನಡ ಪದಗಳ ಮೇಲೆ ಕಣ್ಣಾಡಿಸಿ. ಹೌದಲ್ವಾ? ಇದನ್ನೆಲ್ಲ ನಾವು ಯಾಕೆ ಹೇಳ್ತಾ ಇದ್ದೀವಿ ನಿಮಗಂದರೆ, ಕನ್ನಡ ನಿಮಗೆ ಮೊದಲು ರೂಢಿ ಆಗಬೇಕು. ಅದು ಪದೇ ಆ ಪದಗಳು, ವಿವಿಧ ಪದಗಳು ಅಲ್ವಾ, ಆ ಪದಗಳು ನಿಮಗೆ ರೂಢಿ ಆದಾಗ ಏನಾಗುತ್ತೆ, ತುಂಬ ಈಸಿಯಾಗಿ ನೀವು ಉತ್ತರವನ್ನು ಬರೀಬೋದು. ಉತ್ತರ ಬರವಣಿಗೆ ಕಷ್ಟ ಇಲ್ಲ, ಕಂಟೆಂಟ್ ಚೆನ್ನಾಗಿ ಬಿಲ್ಡಿಂಗ್ ಮಾಡಿಕೊಂಡು ನೀವೇನು ಮಾಡಬೇಕು, ಅದರ ಟ್ರಿಕ್ಕನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಹೇಳೋ ಅಗತ್ಯ ಏನಿಲ್ಲ, ನೀವೇ ಬರೆದು ಬಿಡ್ತೀರಿ ಉತ್ತರವನ್ನು. ಓಕೆ, ಸೊ ಹಾಗಾಗಿ ನೀವು ಆ ಉತ್ತರಗಳ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ಸುಮ್ಮನೆ ಒಂದು ಸಾರಿ ಕಣ್ಣಾಡಿಸಿ, ಜಸ್ಟ್ 1 ನಿಮಿಷ. ಅದನ್ನ ಓದೋಕೆ ನಿಮಗೆ ಭಾಳ ಅಂದರೆ 1 ನಿಮಿಷ ತೊಗೊಳುತ್ತೆ ಅಷ್ಟೇ. ಅದನ್ನು ಕೂಡ ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಾನು. ಅದು ಸ್ವಂತ ಉತ್ತರಗಳಲ್ಲ ನಮ್ಮದು. ನಮ್ಮ ಉತ್ತರಗಳು ಹಾಗಿರಲ್ಲ. ನಮ್ಮ ಉತ್ತರಗಳು ಇನ್ನೂ ಪರಿಣಾಮಕಾರಿಯಾಗಿರುತ್ತೆ. ಅದು ಯಾಕೆ ಅದನ್ನು ಕೊಡ್ತಾ ಇದ್ದೀವಿ ಅಂದರೆ, ನಿಮಗೆ ರೂಢಿ ಆಗಲಿ, ಪ್ರಾಕ್ಟೀಸ್ ಆಗಲಿ ನಿಮಗೆ ಅಂತ ಹೇಳಿ. ಓಕೆ, ಸರಿ, ಹಾಗಾದರೆ ಬನ್ನಿ ನೋಡೋಣ ಇವತ್ತಿನ ಒಂದು ಬಿಸ್ನೆಸ್ ಮತ್ತು ಏನದು, ಬಿಸ್ನೆಸ್ ಆ್ಯಂಡ್ ಸೊಸೈಟಲ್ ರೆಸ್ಪಾನ್ಸಿಬಿಲಿಟಿ. ಬಿಸ್ನೆಸ್ ಆ್ಯಂಡ್ ಸೊಸೈಟಲ್ ರೆಸ್ಪಾನ್ಸಿಬಿಲಿಟಿ, ಇವುಗಳ ನಡೆ ಇರುವಂಥ ಒಂದು ತೆಳುವು ಪದರನ್ನು ಅಥವಾ ಒಂದು ವ್ಯತ್ಯಾಸವನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ ಅಲ್ವಾ. ಸರಿ, ಹಾಗಾದರೆ ಏನಿದೆ ಇಲ್ಲಿ ನೋಡ್ಬೋದು ನೀವು.
ಕಾಮರ್ಸ್ ವಿದೌಟ್ ಮೊರಾಲಿಟಿ. ಈಗ ವಾಣಿಜ್ಯ ನೋಡಿ, ಯಾರೇ ಆಗಲಿ ಒಂದು ಕೆಲಸ ಮಾಡ್ತಾರೆ ಅಂತ ಅಂದರೆ ಅಲ್ಲಿ ಏನಾಗಬೇಕಾಗತ್ತೆ, ಲಾಭ ಅನ್ನೋದು ಇರಲೇಬೇಕಾಗತ್ತೆ ಅಲ್ವಾ. ಯಾಕಂದರೆ ಈಗ ಒಬ್ಬ ವ್ಯಕ್ತಿ ಒಂದು ಅಂಗಡಿ ಇಟ್ಕೊಂಡಿದ್ದಾನೆ ಅಂದ್ಕೊಳ್ಳೋಣ. ಆ ಅಂಗಡಿಗೆ ಅವನು 100 ರೂಪಾಯಿ ಸಾಮಾನನ್ನು ತೆಗೆದುಕೊಂಡು ಬಂದಿದ್ದಾನೆ. ಅವನು ಆ 100 ರೂಪಾಯಿ ಸಾಮಾನನ್ನು 110 ರೂಪಾಯಿದಾಗ ಮಾರಿದಾಗ ಅವನಿಗೆ 10 ರೂಪಾಯಿ ಲಾಭ ಆಗುತ್ತೆ ಅಲ್ವಾ. ಇದು ಬೇಕೇ ಬೇಕು ಅವನಿಗೆ, ಯಾಕಂದರೆ ಅವನ ಎಕ್ಸ್ಟ್ರಾ ಖರ್ಚುಗಳು ಕೂಡ ಇರುತ್ತಲ್ವ. ಒಂದು ಮನೆ ನಡೆಸಬೇಕು, ಅವನು ಮಕ್ಕಳಿಗೆ ಶಾಲೆ ಖರ್ಚು ಮಾಡಬೇಕಾಗುತ್ತೆ, ಅನಾರೋಗ್ಯ ಆದಾಗ ಆಸ್ಪತ್ರೆ ಖರ್ಚು ಮಾಡಬೇಕಾಗುತ್ತೆ, ತಿಂಡಿ ತಿನಿಸು ಅದು ಇದು ಅಂತ ಖರ್ಚು ಮಾಡಬೇಕಾಗತ್ತಲ್ಲ. ಸೊ ಇದೇನು ಮೇಲಿಂದ 10 ರೂಪಾಯಿ ಇದೆಯಲ್ಲ, ಇದು ನೈತಿಕವಾದಂಥ ಒಂದು ವ್ಯವಹಾರ. ಅವನು 100 ರೂಪಾಯಿಗೆ ತಂದು ಅದನ್ನು 1000 ರೂಪಾಯಿಗೆ ಮಾರಾಟ ಮಾಡ್ತಾನೆ ಅಂದರೆ 10 ಪಟ್ಟು ಜಾಸ್ತಿಗೆ ಮಾರಾಟ ಮಾಡ್ತಾ ಇದ್ದಾನೆ ಒಂದು ವಸ್ತುವನ್ನು. ಇದು ಅನೈತಿಕವಾಗುತ್ತೆ, ಹೌದಲ್ವ. ಯಾಕಂದರೆ ಆ ವಸ್ತುವಿನ ಮೌಲ್ಯ 100 ರೂಪಾಯಿ ಇದೆ, ಅವನದನ್ನು 1000 ರೂಪಾಯಿಗೆ ಮಾರಾಟ ಮಾಡ್ತಾನೆ ಅಂದರೆ ತಪ್ಪಲ್ವಾ ಅದು. ಹಾಗೆ ಆ ರೀತಿ ಏನು ಹೇಳ್ತಾ ಇದ್ದಾರೆ, ಬಿಸ್ನೆಸ್ನಲ್ಲಿ ಯಾವತ್ತೂ ಕೂಡ ಕಾಮರ್ಸ್ ವಿದೌಟ್ ಮೊರಾಲಿಟಿ ಇರಬಾರ್ದು, ಅಲ್ಲಿ ನೈತಿಕತೆ ಇರಬೇಕು. ಅದು ಮೊರಾಲಿಟಿ, ನೈತಿಕತೆ ಇಲ್ಲದ ಒಂದು ಕಾಮರ್ಸ್ ತಪ್ಪಾಗುತ್ತೆ, ಅದನ್ನು ಮಾಡಬಾರ್ದು ಅಂತ ಇಲ್ಲಿ ಹೇಳಾಗಿದೆ. ಬಿಸ್ನೆಸ್ ಶುಡ್ ಬಿ ಬೇಸ್ಡ್ ಆನ್ ಎಥಿಕಲ್ ಕ್ಯಾಪಿಟಲಿಸಮ್ ಬಟ್ ನಾಟ್ ಆನ್ ಕ್ರೋನಿ ಕ್ಯಾಪಿಟಲಿಸಮ್. ಬಿಸ್ನೆಸ್ ಯಾವತ್ತೂ ಕೂಡ ಹೇಗಿರಬೇಕು ಅಂತ ಅಂದರೆ ನೈತಿಕವಾದಂಥ ಬಂಡವಾಳದಿಂದ ಇರಬೇಕು. ಬಂಡವಾಳಶಾಹಿ ಅಂದರೆ ಯಾರು? ಬಿಸ್ನೆಸ್ ಮನ್ಗಳು ಇರ್ತಾರಲ್ಲ ಅವರು. ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಅಂದರೆ ಏನು ಗೊತ್ತಾ, ಈ ಸರ್ಕಾರ ಮತ್ತು ಈ ಬಿಸ್ನೆಸ್ ಮನ್ಗಳಿಗೆ ಲಿಂಕ್ ಇರುತ್ತೆ. ಬಿಸ್ನೆಸ್ ಮನ್ಗಳು ಹೇಳಿದ ಹಾಗೆ ಸರ್ಕಾರದವ್ರು ಕೇಳ್ತಾ ಇರ್ತಾರೆ, ಅದರಿಂದ ಹಾನಿಯಾಗುತ್ತೆ ಸಮಾಜಕ್ಕೆ ಅಂತ ಇಲ್ಲಿ ಹೇಳಾಗ್ತಾ ಇದೆ. ಆಮೇಲೆ ದೇ ಕ್ಯಾನ್ ಅರ್ನ್ ಪ್ರಾಫಿಟ್ಸ್ ಟು ರನ್ ಬಿಸ್ನೆಸ್ ಬಟ್ ಪ್ರಾಫಿಟ್ಸ್ ಈಸ್ ನಾಟ್ ದ ಓನ್ಲಿ ಮೋಟಿವ್ ಫಾರ್ ಸಚ್ ಬಿಸ್ನೆಸಸ್. ಓಕೆ ನೋಡಿ, ಏನಂದರೆ ಒಂದು ಬಿಸ್ನೆಸ್, ಒಂದು ಉದ್ಯೋಗ, ಒಂದು ಉದ್ಯಮ ಅಂತ ಬಂದಾಗ ಅಲ್ಲಿ ಲಾಭ ಇಲ್ಲ ಅಂತಂದರೆ ಸಂಸ್ಥೆ ಹಾಳಾಗಿ ಹೋಗ್ಬಿಡುತ್ತೆ, ಮುಚ್ಚಿ ಹೋಗ್ಬಿಡುತ್ತೆ ಆ ಸಂಸ್ಥೆ. ಓಕೆ, ಲಾಭ ಕಡ್ಡಾಯವಾಗಿ ಬೇಕೇ ಬೇಕು. ಅದು ಯಾವುದೇ ಸಂಸ್ಥೆ ಇರ್ಬೋದು. ಉದಾಹರಣೆಗೆ IAS ಎಜುಕೇಷನ್ ಸಂಸ್ಥೆಗಳೇ ಇರ್ಬೋದು, ಲಕ್ಷ ರೂಪಾಯಿ ಫೀಸ್ ಇರುತ್ತೆ. ಹೌದು, ಇರಲೇಬೇಕಾಗತ್ತೆ. ಯಾಕಂದರೆ ನಿಮ್ಗೆ ಹೇಳ್ತೀನಿ, ಅವರು ಅಷ್ಟೊಂದು ಕ್ವಾಲಿಟಿ ಅಂಶವನ್ನು ಕೊಡ್ತಾ ಇದ್ದರೆ, ಓಕೆ, ಒಳ್ಳೆ ಟೀಚರ್ಗಳನ್ನ ತೆಗೆದುಕೊಂಡು ಬಂದು ಒಳ್ಳೆ ನೋಟ್ಸನ್ನು ನಿಮಗೆ ಮಾಡಿಕೊಟ್ಟು, ನಿಮಗೆ ಟೆಸ್ಟ್ ಸೀರೀಸನ್ನು ತೆಗೆದುಕೊಟ್ಟು, ನಿಮಗೆ ಪರ್ಸನಲ್ ಮೆಂಟರನ್ನು ಕೊಟ್ಟು, ನಿಮ್ಮ ತಯಾರಿಯನ್ನು ಚೆನ್ನಾಗಿ ಮಾಡಿಸ್ತಾ ಇದ್ರೆ ನೀವು ಅದ್ಭುತವಾಗಿ ಅವರು ನಿಮಗೆ ಪರಿಣಾಮಕಾರಿಯಾಗಿ ಬೋಧನೆಯನ್ನಾಗಿರ್ಬೋದು, ತಯಾರಿಯನ್ನು ಕೊಡ್ತಾ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಅವ್ರಲ್ಲಿ 1 ಲಕ್ಷ ರೂಪಾಯಿ ತೊಗೊಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅವರು 1 ಲಕ್ಷ ರೂಪಾಯಿ ತೆಗೆದುಕೊಳ್ತಾ ಇದ್ದಾರೆ, ಬಟ್ ನಿಮ್ಗೆ ಯಾವುದೇ ಒಂದು ಸೋರ್ಸನ್ನು ಕೊಡ್ತಾ ಇಲ್ಲ, ಮಾಹಿತಿಯನ್ನು ಕೊಡ್ತಾ ಇಲ್ಲ, ಒಳ್ಳೆ ಮೆಂಟರ್ಗಳಿಲ್ಲ, ನೀವು ಮಾಡೋ ಮೆಸೇಜ್ಗಳಿಗೆ ರಿಪ್ಲೈ ಇಲ್ಲ, ನಿಮಗೆ ಟೆಸ್ಟ್ ಸೀರೀಸ್ ತೊಗೊಳ್ಳಲ್ಲ, ಇದನ್ನೆಲ್ಲ ಅಂದಾಗ 1 ಲಕ್ಷ ರೂಪಾಯಿ ತೊಗೊಳ್ಳೋದು ತಪ್ಪಾಗುತ್ತೆ ಅಲ್ವಾ. ಅವರು ಅದಕ್ಕೆ ತಕ್ಕ ಹಾಗೆ ಫೀಸ್ ಇಟ್ಟರೆ ಅದು ತಪ್ಪಲ್ಲ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಪ್ರಾಫಿಟ್ ತಪ್ಪಲ್ಲ, ಬಟ್ ಪ್ರಾಫಿಟ್ ಒಂದೇ ಉದ್ದೇಶ ಆಗಿರಬಾರ್ದು. ಪ್ರಾಫಿಟ್ ಬೇಕೇ ಬೇಕು, ತಪ್ಪಲ್ಲ, ಆದರೆ ಉದ್ದೇಶವೇ ಅದೇ ಆಗಿರಬಾರ್ದು. ಅಲ್ಲಿ ಏನಾಗುತ್ತೆ, ಮನುಷ್ಯನ ಒಂದು ನೈತಿಕತೆ ಕುಸಿತ ಆಗ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಈ ಉದಾಹರಣೆಗೆ ಟೊಬ್ಯಾಕೋ ಆಗಿರ್ಬೋದು, ಆಲ್ಕೋಹಾಲ್, ತಂಬಾಕು, ಸಾರಾಯಿ, ಇಂಥವೆಲ್ಲ ಇಂಡಸ್ಟ್ರಿಗಳನ್ನ ನೋಡಿದಾಗ ಒಂದು ಸ್ವಲ್ಪ ಅಲ್ಲಿ ಎಥಿಕಲ್ ಪ್ರಶ್ನೆಗಳು ಬರುತ್ತೆ. ಅದು ಸರಿನಾ ತಪ್ಪಾ, ಸರ್ಕಾರ ನಿರ್ಧಾರ ಮಾಡುತ್ತೆ, IAS ಅಧಿಕಾರಿಗಳೇನು ನಿರ್ಧಾರ ಮಾಡಲ್ಲ. ಅದು ಕೆಲವೊಂದು ರೂಲ್ಸ್ಗಳಿರುತ್ತೆ. ಶಾಲೆಗಳಿಂದ ದೂರ ಇರಬೇಕಂಥ ಸಂಸ್ಥೆಗಳು, ಶಾಲೆಗಳಿಗೂ ಅವುಗಳಿಗೂ ಸಂಸ್ಥೆಗಳಲ್ಲ, ಅಂಗಡಿಗಳು, ಶಾಲೆಗಳು ಮತ್ತು ಅಂಥ ಒಂದು ಅಂಗಡಿಗಳು ದೂರ ಇರಬೇಕು. ಇಂಥ ಸರ್ಕಾರ ರೂಲ್ಸ್ ಮಾಡಿರುವಾಗ ಅದನ್ನು ಸರಿಯಾಗಿ ಪಾಲನೆ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಇಲ್ಲಿ ಕಾಸ್ಟ್ ರಿಡ್ಯೂಸಿಂಗ್ ಇನ್ ಆಫೀಸ್ ಎಕ್ಸ್ಪೆಂಡಿಚರ್ ಕ್ಯಾನ್ ಸೇವ್ ಮನಿ ವಿಚ್ ಕ್ಯಾನ್ ಬಿ ಡೈವರ್ಟೆಡ್ ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನೋಡಿ, ಈಗ ಹಿಂದೆ ಎಷ್ಟೋ ಸಾರಿ ನಾವು ನೋಡಿರ್ತೀವಿ, IAS ಅಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಾ, ಅವರು ಟ್ರಾನ್ಸ್ಫರ್ ಆದ ತಕ್ಷಣ ಒಂದು ಆಫೀಸ್ಗೆ ಹೋಗ್ತಾರಲ್ಲ ಬೇರೆ ಕಡೆ, ಅಲ್ಲಿ ಎಲ್ಲ ಫರ್ನಿಚರ್ಗಳನ್ನ ಚೇಂಜ್ ಮಾಡಿಸ್ತಾರೆ. ಓಕೆ, ಅವರ ರೂಮ್ಗೆ ಹೇಗೆ ಬೇಕೋ ಅದನ್ನು ಫುಲ್ 5 ಸ್ಟಾರ್ ಹೋಟೆಲ್ ರೀತಿ ಮಾಡ್ಕೊಳ್ತಾರೆ. ಅದಕ್ಕೆಲ್ಲ ಏನಾಗುತ್ತೆ, ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಇದನ್ನು ನಾನು ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ, ಇವೆಲ್ಲ ರಿಯಲ್ ಎಕ್ಸಾಂಪಲ್ಗಳು, ದಿನಪತ್ರಿಕೆಗಳಲ್ಲೆಲ್ಲ ಬಂದಿತ್ತಿದ್ದು. ಅವ್ರಿಗೇನಾಗುತ್ತೆ, ಅವ್ರ ದುಡ್ಡಲ್ಲ, ಅದು ಸರ್ಕಾರದ ದುಡ್ಡು. ಸೊ ಅವ್ರು ಆ ರೀತಿ ಮಾಡ್ತಾ ಇರ್ತಾರೆ. ಅದನ್ನ ಇಲ್ಲಿ ಏನು ಹೇಳಾಗ್ತಾ ಇದೆ, ಅಂಥ ಅತಿಯಾದ ಅನವಶ್ಯಕ ಖರ್ಚು ಬೇಡ. ಒಳ್ಳೆ ಕೂತ್ಕೊಳ್ಳೋಕೆ ಒಳ್ಳೆ ಚೇರ್ ಬೇಕು, ಆಫೀಸ್ ಕೂಡ ಚೆನ್ನಾಗಿರಬೇಕು, ಏನು ಪರವಾಗಿಲ್ಲ, ಬಟ್ ಇದೇ ಮಟೀರಿಯಲ್ ಬೇಕು, ಇದೇ ಕ್ವಾಲಿಟಿ ಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಅದರಲ್ಲಿ ಒಂದು 25% ಖರ್ಚು ಮಾಡಿ ಉಳಿದಿರೋದನ್ನು ಸಮಾಜ ಸೇವೆಗೆ ಬಳಸೋದ್ರಲ್ಲಿ ಒಬ್ಬ IAS ಅಧಿಕಾರಿ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕೊಡಲಾಗಿದೆ. ಓಕೆ, ಉದಾಹರಣೆಗೆ ಈಗ ಕೋವಿಡ್ ಪ್ಯಾಂಡಮಿಕ್ನಲ್ಲಿ ಏನು ಮಾಡಲಾಯಿತು, ಕಾರ್ಪೊರೇಟ್ಗಳು ಎಷ್ಟೋ ಜನ ಬಿಸ್ನೆಸ್ಮನ್ಗಳು ಏನು ಮಾಡಿದ್ರು, PM ಕೇರ್ಸ್ಗೆ ದೇಣಿಗೆಯನ್ನು ಕೊಟ್ಟರು. ಇದೆಲ್ಲ ಒಳ್ಳೆಯ ಕೆಲಸಗಳು. ಎನ್ಕರೇಜ್ ಟು ಅಡಾಪ್ಟ್ ವಿಲೇಜಸ್ ಅಂಡರ್ ರೆಸ್ಪಾನ್ಸಿಬಿಲಿಟಿ. ಕೆಲವೊಂದು ಬಾರಿ ಏನು ಮಾಡಲಾಗುತ್ತೆ, ಈ ಮಂತ್ರಿಗಳಿಗೆ, MLA MPಗಳಿಗೆ, ಒಳ್ಳೆ ಜನಪ್ರಿಯ ಕ್ರೀಡಾಪಟುಗಳಿಗೆ, ಬಿಸ್ನೆಸ್ಮನ್ಗಳಿಗೆ ಹಳ್ಳಿಗಳನ್ನ ದತ್ತು ತೆಗೆದುಕೊಳ್ಳೋಕ್ಕೆ ಸರ್ಕಾರ ಹೇಳುತ್ತೆ, ಅಥವಾ ಅವರೇ ತೆಗೆದುಕೊಳ್ತಾರೆ. ಈ ಉದಾಹರಣೆಗೆ ಎಷ್ಟೋ ಜನ ಸಿನಿಮಾ ನಟರು ಶಾಲೆಗಳನ್ನ ಕೂಡ ದತ್ತು ತೆಗೆದುಕೊಂಡಿರ್ತಾರೆ ಅಲ್ವಾ. ಇಂಥ ಕೆಲಸಗಳು ಏನಾಗುತ್ತೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಕರೀತಾರೆ. ಇದು IAS ಅಧಿಕಾರಿಯಾಗಿ ನೀವು ಕೂಡ ಮಾಡ್ಬೋದು. ನೀವು ಕಲ್ತಿರುವಂಥ ಶಾಲೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಹೋಗ್ಬೋದು. ಈ ಪೀಪಲ್ ಲಾಸ್ಟ್ ಆ್ಯಂಡ್ ಡ್ಯೂ ಟು ಇಂಡಸ್ಟ್ರೀಸ್ ಸೆಟಪ್
ಅಕಸ್ಮಾತ್ ಏನಾದರೂ ಉದ್ಯೋಗಗಳು ನಷ್ಟ ಆದಾಗ ಅದನ್ನು ಭರಿಸಿಕೊಡುವಂಥ ಕೆಲಸವನ್ನು ಕೂಡ ಸಮಾಜದಲ್ಲಿ ಎಲ್ಲರೂ ಕೂಡ ಜವಾಬ್ದಾರಿ ತೆಗೆದುಕೊಂಡು ಮಾಡಬೇಕಾಗುತ್ತೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಓಕೆ, ಸರಿ, ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಇದರಲ್ಲಿ ನೀವು ನೋಡ್ಬೋದು ಅಪ್ರೋಚಸ್ ಟು ಸಾಲ್ವ್ ಎಥಿಕಲ್ ಡಿಲೆಮಾಸ್. ಅಂದರೆ ನೀವು IAS ಅಥವಾ IPS ಅಧಿಕಾರಿಗಳಾದ ನಂತರ ಹಲವಾರು ಸಮಸ್ಯೆಗಳು, ಸವಾಲುಗಳು ನಿಮ್ಮ ಎದುರುಗಡೆ ಬರುತ್ತೆ. ಆಗ ನೀವು ಯಾವ್ಯಾವ ಹಂತದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಅನ್ನೋದಕ್ಕೆ ಇಲ್ಲಿ ಕೊಡಲಾಗಿದೆ ನೋಡಿ. ಮೊದಲೇದು ವರ್ಚು ಅಪ್ರೋಚ್, ಮೌಲ್ಯಗಳ ವಿಧಾನದಿಂದ. ಯಾವ ಮೌಲ್ಯ, ಉದಾಹರಣೆಗೆ ಯಾವುವು? ಕರೇಜ್, ಧೈರ್ಯ, ಜ್ಞಾನ, ಟೆಂಪರೆನ್ಸ್, ತಾಳ್ಮೆ, ಜಸ್ಟಿಸ್, ನ್ಯಾಯ, ಇವುಗಳ ವಿಧಾನದಲ್ಲಿ ನೀವು ಸಮಸ್ಯೆನ ಬಗೆಹರಿಸ್ಬೋದು. ಇನ್ನು ನೆಕ್ಸ್ಟ್ ಕ್ಯಾಂಟಿಯನ್ ಅಪ್ರೋಚ್ ಅಂತ ಬರುತ್ತೆ ಅಲ್ವಾ. ಕ್ಯಾಂಟ್ ಇದ್ದಾನೆ, ಇಮ್ಯಾನ್ಯುಯಲ್ ಕ್ಯಾಂಟ್, ಆತ ಹೇಳ್ತಾನೆ ಅಂದರೆ ಅ ಪರ್ಸನ್ ಹ್ಯಾಸ್ ಟು ಆಲ್ವೇಸ್ ಚೂಸ್ ಡ್ಯೂಟಿ ಪ್ರಿನ್ಸಿಪಲ್ ಓವರ್ ದ ಅದರ್ ವ್ಯಾಲ್ಯೂಸ್. ಅಂದರೆ ಯಾವುದೇ ಒಂದು ಕೆಲಸ ಅಂತ ಬಂದಾಗ ಆ ವ್ಯಕ್ತಿ ತನ್ನ ಕೆಲಸಕ್ಕೆ ಗೌರವ ಕೊಡಬೇಕು, ಉಳಿದಿರೋದು ಯಾವುದನ್ನು ಕೂಡ ಎಲ್ಲ ಪಕ್ಕಕ್ಕೆ ಇಡಬೇಕಂತ ಆತ ಹೇಳ್ತಾನೆ. ಓಕೆ, ಬಟ್ ಅದನ್ನು ಕೆಲವೊಬ್ರು ಟೀಕೆ ಮಾಡ್ತಾರೆ. ಏನಂದರೆ ಇಮ್ಯಾನ್ಯುಯಲ್ ಕ್ಯಾಂಟ್ ಏನಿತ್ತ ಬರೀ ಡ್ಯೂಟಿ ಅಂತ ನೀವು ಎಕನಾಮಿಕಲ್ ಆಗಲಿ, ಸೋಷಿಯಲು, ಮತ್ತು ಪರಿಸರ ಇವುಗಳ ಬಗ್ಗೆ ಇವನು ಕೇರ್ ಮಾಡೋದಿಲ್ಲ ಅಂತ ಈ ಒಂದು ವಿಧಾನವನ್ನು ಟೀಕೆ ಮಾಡಲಾಗುತ್ತೆ. ನೆಕ್ಸ್ಟ್ ಬರೋದು ಲಾ ಆ್ಯಸ್ ಅ ಸೋರ್ಸ್ ಆಫ್ ಎಥಿಕಲ್ ಗೈಡೆನ್ಸ್. ಓಕೆ, ಮತ್ತಿನ್ನೊಂದು, ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅಥವಾ ಒಬ್ಬ ಅಧಿಕಾರಿ ಯಾವುದೇ ಒಂದು ಕೆಲಸ ಮಾಡುವಾಗ ಅವನಿಗೆ ನಿಜವಾದ ಮಾರ್ಗದರ್ಶಕ ಯಾರು ಅಂತಂದರೆ ಕಾನೂನು ಸರಿಯಾಗಿದ್ದಾಗ ಅವ್ನು ಚೆನ್ನಾಗಿ ಕೆಲಸನೇ ಮಾಡ್ತಾನೆ ಹೇಗಿದ್ರು ಅಲ್ವಾ. ಸೊ ಅದು ಕೂಡ ಒಂದು ವಿಧಾನ ಆಗುತ್ತೆ. ನೆಕ್ಸ್ಟ್ ಸಿಚುವೇಷ್ನಲ್ ಎಥಿಕ್ಸ್, ಇದು ನಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ ತಕ್ಕ ಹಾಗಿರುತ್ತೆ. ಅದಕ್ಕೆ ನೀವೆಲ್ಲ ಕೂಡ ಯಾಕೆ ಇಷ್ಟೊಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು UPSC ಅವರು ಕಷ್ಟ ಇಲ್ಲ, ವಾಸ್ಟ್ ಆಗಿದೆ ಈ ಒಂದು ಎಕ್ಸಾಮ್. ಇಷ್ಟೊಂದು ಇಟ್ಟಿದ್ದಾರೆ ಅಂದರೆ ನಿಮ್ಮ ಕ್ರಿಟಿಕಲ್ ಥಿಂಕಿಂಗ್ ಕೆಪಾಸಿಟಿ, ನಿಮ್ಮ ಸಿಚುವೇಷ್ನಲ್ ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡೋಕ್ಕೆ. ಓಕೆ, ಹಾಗಾಗಿ ಅದು ಕೂಡ ನೀವು ಬಳಸಬೇಕಾಗತ್ತೆ. ಅಂದರೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನೀವು ಪರಿಹಾರಗಳನ್ನು ಬಳಸೋದು. ಜೊತೆಗೆ ಕಾನ್ಸೈನ್ಸ್ ಆ್ಯಸ್ ಗೈಡ್ ಟು ರಿಸಾಲ್ವ್ ಎಥಿಕಲ್ ಕನ್ಸರ್ನ್ಸ್. ಏನು ಕಾನ್ಸೈನ್ಸ್ ಅಂದರೆ ಆತ್ಮಸಾಕ್ಷಿಯನ್ನು ಕೂಡ ನೀವು ಪರಿಗಣಿಸಬೇಕಾಗತ್ತೆ. ಜೊತೆಗೆ ಗಾಂಧೀಸ್ ತಾಲಿಸ್ಮಾನ್ ಅಂತ ಹಿಂದೆ ಹೇಳಿದ್ದೆ ನಾನು, ಹಾಗಂದರೆ ಏನು ಅಂತ ಹೇಳಿ ಅದನ್ನು ಕೂಡ ಬಳಸ್ಕೊಳ್ಬೋದು. ಜಸ್ಟಿಸ್ ಅಪ್ರೋಚ್ ಅಂದರೆ ಎಲ್ರಿಗೂ ನ್ಯಾಯವನ್ನು ಕೊಡೋದು. ಯುಟಿಲಿಟೇರಿಯನ್ ಅಪ್ರೋಚ್ ಅಂತ ಬಂದಾಗ ಬಹಳ ಜನರಿಗೆ ಒಳಿತಾಗ್ತಾ ಇದ್ದರೆ ಆ ಕೆಲಸವನ್ನು ಮಾಡೋದು. ಬಟ್ ಇಲ್ಲಿ ಏನು ಸಮಸ್ಯೆ ಆಗುತ್ತೆ, ಈಗ ಜಾತಿ ಧರ್ಮಗಳಂತ ಬಂದಾಗ ಒಂದು ದೇಶದಲ್ಲಿ ಈಗ 80% ಈಗ ಹಿಂದೂಗಳಿದ್ದಾರೆ ನಮ್ಮ ಭಾರತದಲ್ಲಿ, ಇನ್ನು ಉಳಿದಿರೋ 20%ನಲ್ಲಿ ಉಳಿದವರು ಎಲ್ಲರೂ ಇದ್ದಾರೆ. ಈ 80% ಜನರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ 20% ಜನರನ್ನ ಮರೆಯೋಕ್ಕಾಗುತ್ತಾ? ಅದು ಕೂಡ ತಪ್ಪಾಗುತ್ತೆ. ಸೊ ಇದನ್ನು ಕೂಡ ಹಾಗೆ ಟೀಕೆ ಮಾಡಲಾಗುತ್ತೆ. ಇನ್ನು ಕಾಮನ್ ಗುಡ್ ಅಪ್ರೋಚ್ ಅಂತ ಬರುತ್ತೆ. ಕಾಮನ್ ಗುಡ್ ಅಪ್ರೋಚ್ ಅಂದರೆ ಏನು? ಎಲ್ರಿಗೂ ಒಳ್ಳೆಯದಾಗಲಿ. ಓಕೆ, ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದು. ನೆಕ್ಸ್ಟ್ ರೈಟ್ಸ್ ಅಪ್ರೋಚ್ ಅಂದರೆ ಏನು? ಹಕ್ಕುಗಳು, ಅವ್ರು ಏನೇನು ಹಕ್ಕುಗಳಿದೆ ಅದನ್ನು ಕೊಟ್ಟು ನಾವು ಅವರಿಗೆ ಅವಕಾಶವನ್ನು ಮಾಡಿಕೊಡೋದ್ರ ಮುಖಾಂತರ ನಾವು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬಹುದು ಅಂತ ಹೇಳಾಗುತ್ತೆ. ಜೊತೆಗೆ ಏನಾದರೂ ಎಥಿಕಲ್ ಡಿಲೆಮಾಗಳು ಬಂದಾಗ ಒಂದು 6 Rs ಅಂತ ಬರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರಿಜಿಸ್ಟರ್, ಮೊದಲು ಅದನ್ನು ಬರ್ಕೊಳ್ಬೇಕು ಅಥವಾ ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು. ಓಕೆ, ಅದರಲ್ಲಿ ಯಾರ್ಯಾರು ತಪ್ಪು ಮಾಡಿದವ್ರು ಭಾಗವಹಿಸ್ತಾರೆ ಅದನ್ನು ರಿಸ್ಟ್ರಿಕ್ಟ್ ಮಾಡಬೇಕು. ರಿಕ್ರೂಟ್ ಮಾಡ್ಕೊಳ್ಬೇಕು, ಒಳ್ಳೆಯವರ ವ್ಯಕ್ತಿಗಳನ್ನ ಅದರಲ್ಲಿ ರಿಕ್ರೂಟ್ ಮಾಡ್ಕೊಂಡು ನಾವು ಅದನ್ನು ಪರಿಹಾರಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ರಿಮೂವ್ ಮಾಡಬೇಕು, ಯಾರು ಅನವಶ್ಯಕವಾಗಿರ್ತಾರೆ, ಯಾರು ಯೋಗ್ಯರಿರೋದಿಲ್ಲ ಅವ್ರನ್ನ ಅಲ್ಲಿಂದ ರಿಮೂವ್ ಮಾಡಬೇಕು. ಬಿಟ್ಕೊಡ್ಬೇಕು. ನಾವು ಯಾವ್ದು ನಮಗೆ ಸೂಕ್ತ ಅನಿಸೋದಿಲ್ಲ ಅದನ್ನು ಬಿಟ್ಕೊಡ್ಬೇಕು. ಉದಾಹರಣೆಗೆ ನಮ್ಮ ಖಾಸಗಿ ಹಿತಾಸಕ್ತಿ, ಸರ್ಕಾರ ಒಂದು ಹೇಳಿರುತ್ತೆ, ನಾವೊಂದು ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ನಮ್ಮ ಖಾಸಗಿ ಹಿತಾಸಕ್ತಿಯನ್ನು ಬಿಟ್ಕೊಟ್ಟು ಸರ್ಕಾರಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಮತ್ತು ದ ಆಫೀಸರ್ ರಿಸೈನ್ಸ್ ಫ್ರಮ್ ದೇರ್ ಪೊಸಿಷನ್ ವಿತ್ ದ ಏಜೆನ್ಸಿ. ಓಕೆ, ಕೊನೆಯದಾಗಿ ಅವರೇನು ತುಂಬ ಅನ್ಯಾಯ ಆಗ್ತಾ ಇದೆ, ನಿಮ್ಮಿಂದ ಅದನ್ನು ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ, ತುಂಬ ಹಾನಿ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಕೊನೆಯ ಅಸ್ತ್ರವನ್ನಾಗಿ ರಾಜೀನಾಮೆಯನ್ನು ಕೂಡ ಬಳಸಬೇಕಾಗತ್ತೆ ಅಂತ ಇಲ್ಲಿ ಕೊಡಲಾಗಿದೆ. ಓಕೆ, ಸೊ ಇಷ್ಟು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಬರೋದು ಟಾಪಿಕ್ ನಂಬರ್ 8 ಈ ಚಾಪ್ಟರ್ನಲ್ಲಿ, ಸೋರ್ಸಸ್ ಟು ದ ಎಥಿಕಲ್ ಗೈಡೆನ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತದಲ್ಲಿ ಮಾರ್ಗದರ್ಶಕವಾಗಿ ಕೆಲಸ ಮಾಡುವಂಥ ಪಾಯಿಂಟ್ಸ್ ಯಾವ್ಯಾವು ಅಂತ ನೋಡೋದಾದರೆ, ಲಾಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಕಾನೂನುಗಳಾಗಿರ್ಬೋದು, ರೂಲ್ಗಳಾಗಿರ್ಬೋದು, ರೆಗ್ಯುಲೇಷನ್ಗಳಾಗಿರ್ಬೋದು. ಲಾಸ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ ಈಗಾಗಲೇ. ಲಾಸ್ ಆರ್ ದ ಎನಾಕ್ಟ್ಮೆಂಟ್ ಆಫ್ ಲೆಜಿಸ್ಲೇಚರ್. ಅಂದರೆ ಈಗ ಉದಾಹರಣೆ ವಿಧಾನಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು, ಇಲ್ಲಿ ಶಾಸಕರು ಮಾಡುವಂತಹ ಕಾನೂನುಗಳು ಲಾಸ್ ಅಂತ ಕರಿತೀವಿ ನಾವು. ಇನ್ನು ರೂಲ್ಸ್ ಅಂತ ಅಂದರೆ ರೂಲ್ಸ್ ಆರ್ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಮೇಡ್ ಬೈ ಪೀಪಲ್ ಟು ಎಕ್ಸ್ಪ್ಲೇನ್ ಹೌ ಥಿಂಗ್ಸ್ ಆರ್ ಟು ಬಿ ಡನ್. ಯಾವ ಕೆಲಸವನ್ನು ಹೇಗೆ ಮಾಡಬೇಕಂತ ರೂಲ್ಸ್ ಮಾಡ್ತಾರಲ್ಲ ಅದು. ಉದಾಹರಣೆಗೆ ಡಿಪಾರ್ಟ್ಮೆಂಟ್ನವ್ರು ಮಾಡ್ತಾರೆ, ಇದನ್ನು ಯಾವುದಾದ್ರು ಇಲಾಖೆಯವರು ಕೂಡ ಮಾಡಿರ್ತಾರೆ. ರೆಗ್ಯುಲೇಷನ್ ಅಂತ ಅಂದರೆ ಏನು? ರೆಗ್ಯುಲೇಷನ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಆ್ಯಸ್ ಸಬ್ಸಿಡರಿ ಲೆಜಿಸ್ಲೇಷನ್ಸ್. ಓಕೆ, ಇದೇನು ಕಾನೂನು ಲಾ ಇರುತ್ತಲ್ಲ ಇದರ ಪಕ್ಕದಲ್ಲಿ ರೆಗ್ಯುಲೇಷನ್ಗಳನ್ನು ಕೂಡ ಇಟ್ಟಿರ್ತಾರೆ. ಯಾರು ಮಾಡಿರ್ತಾರೆ ಇದನ್ನು ಕೂಡ ಅಲ್ಲಿ ಸರ್ಕಾರದಲ್ಲಿ ಶಾಸನ ಸಭೆಯಲ್ಲಿ ಮಾಡಲಾಗುತ್ತೆ. ಉದಾಹರಣೆಗಳನ್ನ ನೋಡೋದಾದರೆ, ಈಗ ಲಾಸ್ ಅಂತ ಬಂದಾಗ RTE ಆ್ಯಕ್ಟ್ ಅಂದರೆ ಯಾವುದು?
ಕಡ್ಡಾಯ ಶಿಕ್ಷಣ ಕಾಯ್ದೆ. ಆಮೇಲೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ಇವೆಲ್ಲವೂ ಕೂಡ ನೀವು ಲಾಸ್ ಇವು. ಓಕೆ, ನೆಕ್ಸ್ಟ್ ರೂಲ್ಸ್ ಕ್ಯಾನ್ ಬಿ ಫ್ರೇಮ್ಡ್ ಇನ್ ದ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಲೈಕ್ ರೂಲ್ ಆಫ್ ಹೌಸ್ ಸೆಟ್ ಬೈ ಪ್ಯಾರೆಂಟ್ಸ್, ರೂಲ್ ಆಫ್ ಆರ್ಗನೈಸೇಷನ್ ಮ್ಯಾನೇಜಸ್, ಇವನ್ ರೂಲ್ಸ್ ಆಫ್ ಗೇಮ್ಸ್ ಆ್ಯಂಡ್ ಸ್ಪೋರ್ಟ್ಸ್. ನೋಡಿ, ರೂಲ್ಸ್ ಯಾರು ಬೇಕಾದ್ರೂ ಸೆಟ್ ಮಾಡ್ಕೊಳ್ಬೋದು. ಮನೆಯಲ್ಲಿ ಪಾಲಕರು ಸೆಟ್ ಮಾಡ್ಬೋದು, ಆಫೀಸ್ನಲ್ಲಿ ವರ್ಕರ್ಗಳಿಗೆ ಸೆಟ್ ಮಾಡ್ಬೋದು, ಹೀಗೆಲ್ಲ ಬರುತ್ತೆ. ರೆಗ್ಯುಲೇಷನ್ಗಳು ಅಂತ ಬಂದಾಗ ಕಾನೂನುಗಳು ಹಾಗೇ ಅವುಗಳನ್ನು ಕೂಡ ಯಾರಾದರೂ ಮೀರಿದರೆ ಅಲ್ಲೂ ಕೂಡ ಶಿಕ್ಷೆಯನ್ನು ಕೊಡಲಾಗುತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಮುಂದೆ ಬರುವಂಥ ಪಾಯಿಂಟು, ವಾಟ್ ಈಸ್ ಎಥಿಕಲ್ ಲಾ ಅಥವಾ ರೂಲ್ಸ್? ನೈತಿಕವಾದಂಥ ಕಾನೂನು ಅಥವಾ ನಿಯಮಗಳು ಅಂತ ಅಂದರೆ ಏನು? ದೇ ಶುಡ್ ನಾಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಎನಿ ಪರ್ಟಿಕ್ಯುಲರ್ ಕಮ್ಯುನಿಟಿ ಆ್ಯಂಡ್ ಎನಿ ಪರ್ಟಿಕ್ಯುಲರ್ ರಿಲಿಜನ್. ನೋಡಿ, ಇವು ರೂಲು ಇವನ್ನೆಲ್ಲ ಬರೆದಿಲ್ಲ, ಸಂವಿಧಾನದಲ್ಲಿ ಹೇಳಲಾಗಿದೆ ಏನು ಏನಾಗಿರಬೇಕು, ಒಬ್ಬ ವ್ಯಕ್ತಿ ಸೆಕ್ಯುಲರ್ ಆಗಿರಬೇಕು ಅಂತ, ಹಾಗೆ ಬರುತ್ತೆ. ಒಬ್ಬ ಆಫೀಸರ್ ಹೀಗಿರಬೇಕು, ದೇ ಶುಡ್ ರಿಫ್ಲೆಕ್ಟ್ ವಾಟ್ ಈಸ್ ಐಡಿಯಲ್ ಫಾರ್ ಸೊಸೈಟಿ. ಆಫೀಸರ್ಗಳಾಗಲಿ ಯಾರೇ ಆಗಲಿ ಸಮಾಜಕ್ಕೆ ಯಾವುದು ಮಾದರಿ ಆಗಿದೆಯೋ ಅದನ್ನೇ ಅವರು ಏನು ಮಾಡಬೇಕು, ರಿಫ್ಲೆಕ್ಟ್ ಮಾಡಬೇಕು, ಪ್ರತಿಫಲನ ಮಾಡಬೇಕು. ದೇ ಶುಡ್ ಅಪ್ಲಿಫ್ಟ್ ದ ವ್ಯಾಲ್ಯೂಸ್ ಎನ್ಶ್ರೈನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಹೇಳಲಾಗಿರುವಂತಹ ಮೌಲ್ಯಗಳನ್ನ ಏನು ಮಾಡಬೇಕಾಗತ್ತೆ, ಎತ್ತಿ ಹಿಡಿಬೇಕಾಗತ್ತೆ. ದೇ ಶುಡ್ ನಾಟ್ ಹಾರ್ಮ್ ಎನಿವನ್, ಯಾರಿಗೂ ಕೂಡ ಹಾನಿ ಮಾಡಬಾರ್ದು. ನಾಟ್ ಎನ್ಫೋರ್ಸ್ ಬೈ ಫೋರ್ಸ್, ಯಾವುದನ್ನು ಕೂಡ ಒತ್ತಾಯವಾಗಿ ಹೇರಿಕೆ ಮಾಡಬಾರ್ದು. ಮೆಜಾರಿಟಿ ಆ್ಯಂಡ್ ಮೈನಾರಿಟಿ ನಡುವೆ ತಾರತಮ್ಯ ಮಾಡಬಾರ್ದು, ಅದು ಕೂಡ ತುಂಬ ಇಂಪಾರ್ಟೆಂಟ್. ದೇರ್ ಶುಡ್ ನಾಟ್ ಬಿ ಎನಿ ಒಪೇಕ್ನೆಸ್, ಪಾರದರ್ಶಕವಾಗಿ ಕೆಲಸ ಮಾಡಬೇಕು. ದೇ ಶುಡ್ ಬಿ ಮೈನಾರಿಟಿ ಮೆಕ್ಯಾನಿಸಮ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಸಚ್ ಲಾಸ್. ಓಕೆ, ಮೈನಾರಿಟಿ ಅಲ್ಲ, ಅದು ಮಾನಿಟರಿ. ಯಾವುದೇ ಒಂದು ಕಾನೂನುಗಳನ್ನ ರೂಲ್ಸ್ಗಳನ್ನ ಅಪ್ಲೈ ಮಾಡುವಾಗ ಏನು ಮಾಡಬೇಕಾಗತ್ತೆ, ಮಾನಿಟರಿ ಮೆಕ್ಯಾನಿಸಮ್ ಅಂದರೆ ಮೇಲ್ವಿಚಾರಣೆ ಮಾಡ್ತಾ ಕೆಲಸಗಳನ್ನ ಮಾಡಬೇಕು. ಬರೀ ನೀವೇನು ಮಾಡಿಬಿಡ್ತೀರಿ, ಕೆಲವೊಂದು ಸಾರಿ IAS IPSಗಳಾದ ನಂತರ ಆರ್ಡ್ರ್ ಮಾಡಿಬಿಡ್ತೀರಿ, ನಿಮ್ಮ ನಿಮ್ಮ ಕೆಳಗಿನವ್ರು ಮಾಡ್ತಾರೆ ಅಂದ್ಕೊಳ್ತೀರಿ, ಬಟ್ ಹಾಗೆ ಆಗ್ತಾ ಇರೋದಿಲ್ಲ ಒಂದೊಂದು ಬಾರಿ. ಅದಕ್ಕೆ ಅದನ್ನು ಆಗಾಗ ಚೆಕ್ ಮಾಡ್ತಾನೂ ಕೂಡ ಇರಬೇಕಾಗತ್ತೆ. ಇನ್ನು ವಾಟ್ ಈಸ್ ಅನ್ಎಥಿಕಲ್ ಅಂತ ನೋಡೋದಾದರೆ, ಬೆನಿಫಿಟ್ಸ್ ಒನ್ ಕಮ್ಯುನಿಟಿ ಆ್ಯಂಡ್ ಹಾರ್ಮ್ಸ್ ಅದರ್ ಕಮ್ಯುನಿಟಿ. ನೋಡಿ, ಈಗ ನಾನು ಹೇಳಿದೆ 80% ಜನರಿಗೆ ಅನುಕೂಲ ಮಾಡಿ 20% ಜನರಿಗೆ ಹಾನಿ ಮಾಡಿದರೆ ಅದಲ್ಲ, ಅದು IAS IPS ಅಧಿಕಾರಿಗಳ ಕೆಲಸ, ಜವಾಬ್ದಾರಿ ಅಲ್ಲ, ತಪ್ಪದು. ದೇ ಶುಡ್ ಬಿ ಪಾಸ್ಡ್ ಆರ್ ಇಂಪ್ಲಿಮೆಂಟೆಡ್ ವಿದೌಟ್ ಕನ್ಸೆನ್ಸಸ್. ಓಕೆ, ಅಂದರೆ ಕನ್ಸೆನ್ಸಸ್ ಅಂದರೆ ಏನು, ಸರ್ವಸಮ್ಮತಿ, ಎಲ್ಲರ ಸಮ್ಮತಿಯನ್ನು ಪಡೆಯದೇ ಕಾನೂನನ್ನು ಮಾಡಿದ್ರೆ ಅದು ಕೂಡ ಏನಾಗುತ್ತೆ, ಅನ್ಎಥಿಕಲ್ ಆಗುತ್ತೆ. ಹ್ಯೂಮನ್ ರೈಟ್ಸ್ ವಯೋಲೇಷನ್ಸ್, ನೋಡಿ, ಮಾನವ ಹಕ್ಕುಗಳ ಏನಾದಾಗ ಪಾಲಿಸದೆ ಹೋದಾಗ, ಅವುಗಳನ್ನ ಉಲ್ಲಂಘನೆ ಮಾಡಿದಾಗ, ಉದಾಹರಣೆಗೆ ಮಣಿಪುರದಲ್ಲಿ ಏನು ಮಾಡಲಾಯಿತು, 2 ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿಸಿ ಮೆರವಣಿಗೆ ಮಾಡಲಾಯಿತು. ಆಮೇಲೆ ಉದಾಹರಣೆಗೆ ಈಗ ಮೊನ್ನೆ ಇತ್ತೀಚೆಗೆ ಕರ್ನಾಟಕದಲ್ಲೂ ಕೂಡ ಒಂದು ಬೆಳಗಾವಿ ನಮ್ಮ ಜಿಲ್ಲೆಯಲ್ಲಿ ಏನಾಯಿತು, ಒಂದು ಹೆಣ್ಮಗಳ ಮೇಲೆ ದೌರ್ಜನ್ಯ ಮಾಡಲಾಯಿತು. ಸೊ ಇದನ್ನೆಲ್ಲ ಏನಿವು ಕಾನೂನು ಬಾಹಿರ ಕೆಲಸಗಳಿವೆಲ್ಲ. ನೋ ಟ್ರಾನ್ಸ್ಪರೆನ್ಸಿ ಇನ್ ಇಂಪ್ಲಿಮೆಂಟೇಷನ್. ಯಾವುದಾದ್ರೂ ಒಂದು ಕೆಲಸವನ್ನು ಅಳವಡಿಸುವಾಗ, ಸರ್ಕಾರದ ನಿಯಮನ ಅಳವಡಿಸುವಾಗ ಜನರಿಗೆ ಹೇಳದೆ ಕೇಳದೆ ಪಾರದರ್ಶಕವಾಗಿಲ್ಲದೆ ಅಧಿಕಾರಿಗಳು ತಾವೇ ಆ ಕೆಲಸವನ್ನು ಏನು ಮಾಡಿಸ್ಬಿಡೋದು, ಒತ್ತಾಯಪೂರ್ವಕವಾಗಿ ಮಾಡಿಸ್ಬಿಟ್ರೆ ಇವೆಲ್ಲವೂ ಕೂಡ ಅನ್ಎಥಿಕಲ್ ಆಗುತ್ತೆ. ಎಲ್ಲರ ಪರ್ಮಿಷನ್ನ ಪಡೆದುಕೊಂಡು ಮಾಡಬೇಕು. ನೋಡಿ, ಇದು ಓಕೆ, ಕನ್ಸೆನ್ಸಸ್ಸು. ಆಮೇಲೆ ಇನ್ನೊಂದೇನಿದೆ, ಕಾನ್ಸೈನ್ಸ್ ಅಂದರೆ ಆತ್ಮಸಾಕ್ಷಿ. ಓಕೆ, ಇದು ನಿಮಗೆ ಗೊತ್ತಿರಬೇಕು. ದೆರ್ ಇಸ್ ಅ ಹೈಯರ್ ಕೋರ್ಟ್ ದ್ಯಾನ್ ಕೋರ್ಟ್ಸ್ ಆಫ್ ಜಸ್ಟಿಸ್ ಆ್ಯಂಡ್ ದ್ಯಾಟ್ ಈಸ್ ದ ಕೋರ್ಟ್ ಆಫ್ ಕಾನ್ಸೈನ್ಸ್. ಇಟ್ ಈಸ್ ಸೂಪರ್ಸೀಡ್ಸ್ ಆಲ್ ಅದರ್ ಕೋರ್ಟ್ಸ್. ಅಂದರೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ ಅಂತ ಅಂದರೆ, ಈ ಜಗತ್ತಿನಲ್ಲಿ ಎಲ್ಲ ಏನಿರ್ಬೋದು, ಕೋರ್ಟ್ಗಳು ಇದ್ದಿರಬಹುದು, ಬಟ್ ಅವೆಲ್ಲಕ್ಕಿಂತ ಉತ್ತಮವಾದಂಥ ಕೋರ್ಟ್ ಯಾವುದು ಅಂತಂದರೆ ಅದು ಆತ್ಮಸಾಕ್ಷಿ ಅಂತ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಓಕೆ, ಅದಕ್ಕೋಸ್ಕರ ಯಾವುದೇ ಒಬ್ಬ ಅಧಿಕಾರಿ ಅಥವಾ ಒಬ್ಬ ಸಮಾಜದಲ್ಲಿ ನಾವೇನೋ ಮಾಡ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ಮೊದಲು ನಮ್ಮ ಆತ್ಮಸಾಕ್ಷಿಯನ್ನು ಕೇಳ್ಕೊಳ್ಬೇಕು. ಮೊದಲನೇದು, ನಾವು ಮಾಡ್ತಾ ಇರೋದು ಸರಿಯಾಗಿದೆಯಾ, ನಮ್ಮ ಉದ್ದೇಶ ಸ್ಪಷ್ಟವಾಗಿದೆಯಾ, ನಮ್ಮ ಉದ್ದೇಶದಲ್ಲಿ ಇನ್ನೊಬ್ಬರಿಗೆ ಒಳಿತನ ಮಾಡೋದಿದೆಯಾ, ನಾವು ಮಾಡುವಂಥ ಕೆಲಸದಿಂದ ಯಾರಿಗಾದರೂ ಹಾನಿ ಆಗುತ್ತಾ, ಆಮೇಲೆ ನಮ್ಮಿಂದ ಪ್ರೊಡಕ್ಟಿವಿಟಿ ಅಂದರೆ ನಾವು ನಿರೀಕ್ಷಿಸ್ಬೋದಾ, ನಮ್ಮಲ್ಲಿ ಬದಲಾವಣೆಗಳು ಇದರಿಂದ ಬರುತ್ತಾ, ಈ ಎಲ್ಲ ಪ್ರಶ್ನೆಗಳನ್ನ ನಮ್ಮನ್ನು ಕೇಳಿಕೊಂಡು ಅದಕ್ಕೆ ಉತ್ತರ ಹೌದು ಎಂದಾದಲ್ಲಿ ನಾವು ಯಾವುದೇ ಕೆಲಸಕ್ಕೂ ಕೂಡ ಮುನ್ನುಗ್ಗೋದ್ರಲ್ಲಿ ಯಾವುದೂ ತಪ್ಪಿಲ್ಲ ಅನ್ನೋದನ್ನು ನಾವು ಇದ್ರ ಮೂಲಕ ತಿಳ್ಕೊಳ್ಬೋದಾಗಿದೆ. ಹಾಗೆಯೇ ಮುಂದೆ ನೋಡೋದಾದರೆ, ಸೈಲೆನ್ಸ್ ಈಸ್ ಬೋತ್ ಫಿಸಿಕಲ್ ಸ್ಪಿರಿಚುವಲ್ ನೆಸಸರಿ ಫಾರ್ ಮೀ. ಅಂದರೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಾರೆ, ಕೆಲವೊಂದು ಬಾರಿ ಏನಾಗುತ್ತೆ, ಬರೀ ನಾವು ಮಾತಾಡ್ತಾ ಹೋದರೆ ಆಗೋದಿಲ್ಲ, ಕೆಲವೊಂದು ಸಾರಿ ಸೈಲೆಂಟ್ ಆಗಬೇಕಾಗತ್ತೆ. ಮಹಾತ್ಮ ಗಾಂಧೀಜಿಯವರಿಗೆ ಸೈಲೆನ್ಸ್, ಮೌನವೂ ಕೂಡ ತುಂಬ ಮುಖ್ಯ ಅಂತ ಅವ್ರು ಹೇಳ್ತಾಯಿದ್ರು. ಅವರು ಕೂಡ ಒಂದೊಂದು ಸಾರಿ ಏನು ಮಾಡ್ತಾಯಿದ್ರು, ವಾರದಲ್ಲಿ ಒಂದಿನ ಮೌನಾಚರಣೆಯನ್ನು ಮಾಡ್ತಾಯಿದ್ರು. ಆದರೆ ಇವತ್ತಿನ ದಿನಮಾನಗಳಲ್ಲಿ ಮಾಡರ್ನ್ ಮ್ಯಾನ್ ಲ್ಯಾಕ್ಸ್ ಸೈಲೆನ್ಸ್. ಲ್ಯಾಕ್ ಅಂದರೆ ಏನಿದು, ಲ್ಯಾಕ್ಸ್ ಅಂದರೆ ಏನು, ಕೊರತೆ ಇದೆ. ಇವತ್ತಿನ ದಿನಮಾನಗಳಲ್ಲಿ ಜನರಲ್ಲಿ ಏನಾಗಿದೆ, ಕೊರತೆ ಇದೆ, ಇದು ಸೈಲೆನ್ಸು. ಶಾಂತವಾಗಿ ಇರೋದಿಲ್ಲ. ಒಂದು ಮೊಬೈಲ್ನಲ್ಲಿ ಇರ್ತೀವಿ,
ಇಲ್ಲ ಮನೆಯವ್ರ ಜೊತೆ ಮಾತಾಡ್ತಾ ಇರ್ತೀವಿ, ಅಥವಾ ಫ್ರೆಂಡ್ಸ್ ಜೊತೆ ಇರ್ತೀವಿ, ಅಥವಾ ಟಿ ವಿ ನೋಡ್ತಾ ಇರ್ತೀವಿ, ಅಥವಾ ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ, ಅಥವಾ ಬುಕ್ ಓದ್ತಾ ಇರ್ತೀವಿ. ಒಬ್ಬರೇ ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋಕೆ ಟೈಮೇ ಇಲ್ಲ ನಮಗೆ. ಅದನ್ನು ಕೂಡ ಮಾಡಬೇಕು ಅಂತ ಹೇಳಾಗುತ್ತೆ. ಓಕೆ, ಆಗ ನಮಗೆ ನಿಜವಾಗ್ಲೂ ಏನಾಗುತ್ತೆ, ಉತ್ತಮವಾದಂಥ ಬದಲಾವಣೆಗಳನ್ನ ನಾವು ಕಾಣ್ಬೋದಾಗಿದೆ. ಅದಕ್ಕೆ ವಿವೇಕಾನಂದರು ಕೂಡ ಹೇಳ್ತಾರೆ ನೋಡಿ, ಇಫ್ ಯು ಟಾಕ್ ಟು ಯುವರ್ ಸೆಲ್ಫ್ ಡೈಲಿ ಯು ಕ್ಯಾನ್ ಬ್ರಿಂಗ್ ಅ ಬೆಟರ್ ಪರ್ಸನ್ ಔಟ್ ಯುವರ್ಸ್. ನೀವು ನಿಮ್ಮ ಜೊತೆ ಮಾತಾಡ್ತಾ ಹೋದರೆ ಒಳ್ಳೆಯ ವ್ಯಕ್ತಿನ ನೀವು ಹೊರತರ್ತಾ ಹೋಗ್ತೀರಿ ಅಂತ ಹೇಳಿ ವಿವೇಕಾನಂದರು ಹೇಳ್ತಾರೆ. ಓಕೆ, ಕೆಲವೊಂದು ಬಾರಿ ಏನಾಗುತ್ತೆ, ನಮ್ಮ ಆತ್ಮಸಾಕ್ಷಿನೂ ಚೆನ್ನಾಗಿರುತ್ತೆ, ಬಟ್ ಕೆಲವೊಂದು ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರುತ್ತೆ, ಗೊಂದಲಗಳು, ದ್ವಂದ್ವಗಳು. ಅದರಲ್ಲಿ ಭಯ ಆಗಿರ್ಬೋದು, ಹೇಸ್ಟಿ ಡಿಸಿಷನ್ಸ್ ಇರ್ಬೋದು, ಆಮೇಲೆ ಮೀ ಆ್ಯಟಿಟ್ಯೂಡ್, ನಾನೇ ಹೆಚ್ಚಿನವನು, ನಾನು ಹೇಳಿದಾಗೆ ಎಲ್ಲ ಆಗಬೇಕು ಅನ್ನುವಂಥ ಒಂದು ಮನಸ್ಥಿತಿಗಳು ಕೂಡ ಏನಾಗ್ತಾ ಇರುತ್ತೆ, ನಮ್ಮಲ್ಲಿ ಕಾಡ್ತಾ ಇರುತ್ತೆ. ನೆಗೆಟಿವಿಟಿ ಫೀಲಿಂಗ್ಗಳು, ಇವೆಲ್ಲವನ್ನು ಕೂಡ ನಾವು ಮೀರಿ ನಿಂತು ನಮ್ಮ ಆತ್ಮಸಾಕ್ಷಿಯೊಂದಿಗೆ ಮಾತಾಡಿ ಒಳ್ಳೆಯ ಕೆಲಸವನ್ನು ನಾವು ಮಾಡ್ತಾ ಹೋಗ್ಬೋದು. ಓಕೆ, ಕಾಂಪೊನೆಂಟ್ಸ್ ಆಫ್ ಇನ್ನರ್ ಕಾನ್ಸೈನ್ಸ್, ನಮ್ಮ ಆತ್ಮಸಾಕ್ಷಿಯಲ್ಲಿರುವಂಥ ಕಾಂಪೊನೆಂಟ್ಸ್, ಅದರ ಅಂಗಗಳಂತ ನೋಡಿದಾಗ ಕನೆಕ್ಷನ್ ಅಲ್ವಾ, ಕನೆಕ್ಷನ್ ಬೆಳೆಯುತ್ತೆ. ಮೊದಲು ಅದರಲ್ಲಿ ಕನೆಕ್ಷನ್ನ ಬೆಳೆಸ್ಬೇಕು ನಾವು ಸಮಾಜದೊಂದಿಗೆ. ಹೇಗೆ ಬೆಳೆಯುತ್ತೆ ಅದು? ಒಳ್ಳೆಯ ಪುಸ್ತಕಗಳನ್ನ ಓದೋದ್ರಿಂದ, ಧಾರ್ಮಿಕ ಪುಸ್ತಕಗಳನ್ನ ಓದೋದ್ರಿಂದ, ಆರ್ಟಿಕಲ್ಗಳು, ನ್ಯೂಸ್ ಪೇಪರ್ನ ಒಳ್ಳೆ ಆರ್ಟಿಕಲ್, ಮ್ಯಾಗ್ಝಿನ್ಗಳಲ್ಲಿ ಓದೋದ್ರಿಂದ ನಾವೇನು ಮಾಡ್ತೀವಿ, ಒಂದು ಕನೆಕ್ಷನ್ ಬೆಳೆಸ್ಕೊಳ್ತಾ ಹೋಗ್ತೀವಿ. ಸಮಾಜದಲ್ಲಿ ಒಳ್ಳೆ ಸ್ಪೀಚ್ಗಳನ್ನ ಕೇಳೋದ್ರಿಂದನೂ ಕೂಡ ನಮ್ಮದೇನಾಗುತ್ತೆ, ನಮ್ಮ ಸಮಾಜದ ನಡುವೆ ಒಂದು ಒಳ್ಳೆಯ ಲಿಂಕ್ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ಕರೆಕ್ಷನ್, ನಮ್ಮ ಎಲ್ಲರೂ ಕೂಡ ಪರ್ಫೆಕ್ಟ್ ಇರೋದಿಲ್ಲ, ಯಾರೂ ಕೂಡ ಪರ್ಫೆಕ್ಟ್ ಇರೋದಿಲ್ಲ, ಎಲ್ಲರಲ್ಲೂ ಕೂಡ ಮಿಸ್ಟೇಕ್ಗಳಿದ್ದೇ ಇರುತ್ತೆ. ಅದನ್ನು ತಿದ್ದುಕೊಳ್ತಾ ಹೋಗಬೇಕು. ಆ ಲೈಫ್ ನಾಟ್ ಎಕ್ಸಾಮೈಡ್ ಇಟ್ ಈಸ್ ನಾಟ್ ವರ್ತ್ ಲಿವಿಂಗ್ ಅಂತ ಹೇಳಾಗುತ್ತೆ. ಅಂದರೆ ನಮ್ಮನ್ನು ನಾವು ಪರೀಕ್ಷಿಸದೆ ಹೋದರೆ, ನಮ್ಮನ್ನು ನಾವು ತಿದ್ದುಕೊಳ್ಳದೆ ಹೋದರೆ ಏನಾಗುತ್ತೆ, ತಪ್ಪಾಗುತ್ತೆ, ಬೆಳವಣಿಗೆ ನಮ್ಮದು ನಿಂತು ಬಿಡುತ್ತೆ. ಹಾನೆಸ್ಟಿ, ಪ್ಯೂರಿಟಿ ಆ್ಯಂಡ್ ಸೆಲ್ಫಿಶ್ನೆಸ್, ಲವ್ ಸರ್ವ್ ಆ್ಯಸ್ ಗಾಡ್ ಮೆಜರಿಂಗ್ ಟೂಲ್. ಓಕೆ, ಪ್ರಾಮಾಣಿಕತೆ ಇರಬೇಕು, ಪ್ಯೂರ್ ಪವಿತ್ರರಾಗಿರಬೇಕು, ಅನ್ಸೆಲ್ಫಿಶ್ನೆಸ್ ಆಗಿರಬೇಕು, ಅಂದರೆ ನಿಸ್ವಾರ್ಥ ಇರಬೇಕು, ಮತ್ತು ಪ್ರೇಮದಿಂದ ನಮ್ಮ ಮನಸ್ಸು ತುಂಬಿರಬೇಕು. ಎಲ್ಲ ಅಂಶಗಳು ನಮ್ಮಲ್ಲಿ ಇರಬೇಕಾಗುತ್ತೆ. ಜೊತೆಗೆ ಡೈರೆಕ್ಷನ್, ಗುರಿ, ನಾವು ಹೋಗ್ತಾ ಇರೋಂಥ ದಾರಿ ಕೂಡ ಮುಖ್ಯ ಆಗುತ್ತೆ. ಓಕೆ, ದಾರಿನೂ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಕನೆಕ್ಷನ್, ಸಂಬಂಧ, ಕರೆಕ್ಷನ್, ತಿದ್ದಿಕೊಳ್ಳುವಿಕೆ, ಡೈರೆಕ್ಷನ್, ಮಾರ್ಗ, ಇವು ಮೂರು ಕೂಡ ಏನಾಗುತ್ತೆ, ಅಥವಾ ದಿಕ್ಕು, ಇವು ಮೂರು ಕೂಡ ನಮ್ಮ ಕಾನ್ಸೈನ್ಸ್ನ ಮೂರು ಅಮೂಲ್ಯವಾದಂಥ ಅಂಗಗಳಾಗಿ ನಿಂತುಕೊಳ್ಳುತ್ತೆ ಅಂತ ಹೇಳಾಗುತ್ತೆ. ಟೇಕ್ ಟೈಮ್ ಎವ್ರಿ ಡೇ ಟು ಸಿಟ್ ಇನ್ ಸೈಲೆನ್ಸ್ ಟು ಲಿಸನ್ ಟು ವಾಯ್ಸ್ ಆಫ್ ಲವ್ ಟ್ರುತ್ ದ್ಯಾಟ್ ಸ್ಪೀಕ್ಸ್ ಇನ್ ಯುವರ್ ಹಾರ್ಟ್. ಪ್ರತಿದಿನ ಒಂದು 5 10 ನಿಮಿಷ ಕುಳಿತುಕೊಂಡು ನಿಮ್ಮ ಮನಸ್ಸಿನ ಮಾತನ್ನು ಕೇಳ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿನಾ? ನೆಕ್ಸ್ಟ್ 9ನೇ ಪಾಯಿಂಟ್ ಬರೋದು ಈ ಒಂದು ಚಾಪ್ಟರ್ನಲ್ಲಿ, ಎಥಿಕಲ್ ಮಾರಲ್ ವ್ಯಾಲ್ಯೂಸ್ ಇನ್ ಗವರ್ನೆನ್ಸ್. ಆಡಳಿತದಲ್ಲಿ ನೈತಿಕ ಮತ್ತು ಸಭ್ಯ ಮೌಲ್ಯಗಳು ಯಾವ್ಯಾವು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ನಾವು ಹಿಂದೆ ಸ್ಟಡಿನೂ ಕೂಡ ಮಾಡಿರ್ತೀವಿ ಭಾಳಷ್ಟು ಬಾರಿ. ಓಕೆ, ಅದನ್ನು ನಾವು ಇವತ್ತು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಖ್ಯವಾಗಿ ಮೊದಲು ದ ನೀಡ್ ಫಾರ್ ಗುಡ್ ಗವರ್ನೆನ್ಸ್. ನೀವು ಕೇಳ್ತಾ ಇರ್ಬೋದು ಭಾಳ ಬಾರಿ, ನಾನು ಹಾಗಿರ್ಬೇಕು IAS ಅಧಿಕಾರಿಗಳು, ಹೀಗಿರ್ಬೇಕು IAS ಅಧಿಕಾರಿ ಅಂತ ಭಾಳ ಹೇಳ್ತಾ ಇರ್ತೀನಿ. ನಿಮಗೆ ಅತಿಯಾದ ಆದರ್ಶವನ್ನು ಕೂಡ ನಿಮ್ಮ ಮೇಲೆ ಹೇರ್ತಾ ಇರ್ತೀನಿ ಕ್ಲಾಸ್ನಲ್ಲಿ. ಬಟ್ ನಿಮಗೆ ಅನಿಸ್ಬೋದು, ಯಾಕೆ ಸರ್ ಇಷ್ಟೆಲ್ಲ ಇವರು ತಲೆ ಕೆಡಿಸ್ಕೊಳ್ತಾರೆ, ಏನು ಪ್ರಾಬ್ಲಮ್ಮು, ನಾವು ಕೂಡ ನ್ಯಾಚುರಲ್ ವ್ಯಕ್ತಿಗಳ ಹಾಗೆ ಬದುಕೋಕೆ ನಮಗೆ ಸಾಧ್ಯನೇ ಇಲ್ವಾ IAS IPS ಆದ ನಂತರ? ಯಾಕೆ ನಾವು ಹಾಗೆ ಇರಬೇಕು, ನಮ್ಮದೇ ಆದಂಥ ಸಿದ್ಧಾಂತಗಳಿರಬೇಕು, ಮೌಲ್ಯಗಳಿರಬೇಕು, ಯಾಕೆ ಇದು ಕಾರಣ, ಏನು ಇವರು ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಥಿಕ್ಸ್ನಲ್ಲಿ. ಈ ಚಾಪ್ಟರ್ನಲ್ಲಿ ನಿಮಗೆ ಇದು ಗೊತ್ತಾಗುತ್ತೆ. ಸ್ವಲ್ಪ ಓದ್ಕೊಳ್ಳಿ, ಇಲ್ಲಿ ಹೇಳ್ತೀನಿ ನೋಡಿ. ಆಲ್ದೋ ಮ್ಯಾನ್ ಪೋಸಸ್ ದ ರಿಸೋರ್ಸಸ್ ಆ್ಯಂಡ್ ಟೆಕ್ನಾಲಜಿ ಟು ಕ್ರಿಯೇಟ್ ಪವರ್ಟಿ ಫ್ರೀ ವರ್ಲ್ಡ್, ಅಬೌಟ್ ಅ ಕ್ವಾರ್ಟರ್ ಆಫ್ ದ ಹ್ಯೂಮನ್ ಪಾಪ್ಯುಲೇಷನ್ ಆನ್ ಅರ್ತ್ ಕಂಟಿನ್ಯೂ ಟು ಲಿವ್ ಎಕ್ಸ್ಟ್ರೀಮ್ ಪವರ್ಟಿ. ನೋಡಿ, ಮನುಷ್ಯ ಶ್ರೀಮಂತನಾಗೋಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ಒಳ್ಳೆಯ ಜೀವನವನ್ನು ನಡೆಸೋಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ, ಜಗತ್ತನ್ನೆಲ್ಲವನ್ನು ಕೂಡ ಬಡತನದಿಂದ ಮುಕ್ತಿ ಹೊಂದಿಸಿ ಅದನ್ನು ಮೇಲಕ್ಕೆ ತರೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾನೆ. ಇದಾಗಿಯೂ ಕೂಡ 25% ಜನ ಜಗತ್ತಿನಲ್ಲಿ ಎಕ್ಸ್ಟ್ರೀಮ್ ಪೂವರ್ಟಿನಲ್ಲಿ ಬದುಕ್ತಾ ಇದ್ದಾರೆ. ಏನು ಎಕ್ಸ್ಟ್ರೀಮ್ ಪೂವರ್ಟಿ ಅಂದರೆ 3 ಹೊತ್ತಿನ ಊಟ ಅವ್ರಿಗೆ ಸರಿಯಾಗಿ ಸಿಗ್ತಾ ಇರೋದಿಲ್ಲ. ಓಕೆ, ಅಂದರೆ ಲೆಕ್ಕ ಹಾಕಿ ಸುಮಾರು ಜಗತ್ತಿನ 800 ಕೋಟಿ ಜನಸಂಖ್ಯೆ ಇದೆ. 25 × 8 ಅಂದರೆ ನೀವೇ ನೋಡಿ. ಓಕೆ, ಕಮೆಂಟ್ ಮಾಡಿ ಎಷ್ಟು ಅಂತ ಹೇಳಿ. ಇಷ್ಟು ಜನ ಜಗತ್ತಿನಲ್ಲಿ ಇನ್ನೂ ಕೂಡ ಬಡವರು ಹಾಗೆ ಇದ್ದಾರೆ ಅನ್ನೋದನ್ನು ನೀವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಓಕೆ, ಸೊ ಇದು ಒಂದು ಮುಖ್ಯ ಕಾರಣ. ಯಾಕೆ IAS IPS ಅಧಿಕಾರಿಗಳು ಸಾಮಾಜಿಕ ಕಳಕಳಿಯನ್ನು ಹೊಂದಿರಬೇಕು ಅಂದರೆ ಅದೇ ಕಾರಣ. ನಮ್ಮ ಭಾರತದಲ್ಲೂ ಕೂಡ ನಮ್ಮದು 140 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಒಂದು 25-30 ಕೋಟಿ ಜನ ಕಡು ಬಡವರು ಇದ್ದಾರೆ. ಇಲ್ಲೂ ಕೂಡ ಮಧ್ಯಮ ವರ್ಗದವರು ಒಂದು 80 ಕೋಟಿ ಇದ್ದಿರ್ಬೋದು. ಮೇಲಿಂದು ಒಂದು ಬಹುಶಃ ಮಧ್ಯಮ ವರ್ಗ 80 ಕೋಟಿ, ಯಾಕೆ 100 ಕೋಟಿ ಮಧ್ಯಮ ವರ್ಗನೇ ಇದ್ದಿರ್ಬೋದು. ಸುಮಾರು ಒಂದು 10 ಕೋಟಿ ಜನ ಯಾರೋ ಶ್ರೀಮಂತರು ಇದ್ದಿರ್ಬೋದು ಅಷ್ಟೇ. ಹಾಗಿದೆ ಇಲ್ಲೂ ಕೂಡ ಅಲ್ವಾ. 25 × 8 ಅಂದರೆ 200 ಕೋಟಿ ಜನ ಜಗತ್ತಿನಲ್ಲಿ ಕಡು ಬಡವರಿದ್ದಾರೆ. ಕಡು ಬಡತನ ಅಂತಂದರೆ ತುಂಬ ಕಷ್ಟ ಇರುತ್ತೆ. ಓಕೆ, ಸೊ ಅಷ್ಟು ಗೊತ್ತಿರಲಿ. ಯಾರು ಹೇಳ್ತಾರೆ ಇದನ್ನು? ನಾನು ಹೇಳ್ತಾ ಇಲ್ಲ. ಮತ್ತು ವಿಶ್ವಸಂಸ್ಥೆಯ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್, ಮಾನವ
ಅಭಿವೃದ್ಧಿ ವರದಿಯ ಪ್ರಕಾರ ಇದು ಹೇಳಲಾಗಿದೆ. ಮತ್ತೇನಾಗಿದೆ, ಜಗತ್ತಿನ 20% ಶ್ರೀಮಂತರು 82% ಸಂಪತ್ತನ್ನು ಹೊಂದಿದ್ದಾರೆ. ಅಂದರೆ 800ರಲ್ಲಿ 20% ಅಂದರೆ ಎಷ್ಟಾಯ್ತು ಇದು? ಓಕೆ, 160 ಕೋಟಿ ಜನ. ಓಕೆ, 160 ಕೋಟಿ ಜನ ಏನು ಮಾಡಿದ್ದಾರೆ? 82% ಸಂಪತ್ತನ್ನು ಹೊಂದಿದ್ದಾರೆ ಜಗತ್ತಿನಲ್ಲಿರೋದನ್ನು ಲೆಕ್ಕ ಹಾಕಿ. ಉಳಿದಿರೋರ ಬಳಿ ಅಷ್ಟು ದುಡ್ಡೇ ಇಲ್ಲ ಪಾಪ. ಉಳಿದಿರೋರ ಬಳಿ ಎಷ್ಟಾಯಿತು ಇದು? 800ರಲ್ಲಿ 160 ಹೋದರೆ 640 ಕೋಟಿ ಜನರ ಬಳಿ ಇರೋ ಸಂಪತ್ತು ಎಷ್ಟು? ಕೇವಲ 18% ಮಾತ್ರ. ಅರ್ಥ ಆಗ್ತಾ ಇದೆಯಾ ಯಾಕೆ IAS IPS ಅಧಿಕಾರಿಗಳು ಸಮಾನತೆಗಾಗಿ ಹೋರಾಡಬೇಕು, ಬಡವರಿಗೆ ಆದ್ಯತೆ ಕೊಡಬೇಕು, ಹಿಂದುಳಿದವರಿಗೆ, ದೀನದಲಿತರಿಗೆ ಅವಕಾಶ ಯಾಕೆ ಕೊಡಬೇಕು ಅಂದರೆ ಇದಕ್ಕೆ ಕಾರಣ ಆಗುತ್ತೆ. ಓಕೆ, ಅಮರ್ತ್ಯ ಸೇನ್ ಅವರು ಅದನ್ನೇ ಹೇಳ್ತಾರೆ. ಅಮರ್ತ್ಯ ಸೇನ್ ಏನು ಹೇಳ್ತಾರೆ ಅಂದರೆ, ಪೋವರ್ಟಿ ಈಸ್ ನಾಟ್ ಸಿಂಪ್ಲಿ ದ ಲ್ಯಾಕ್ ಆಫ್ ಇನ್ಕಮ್. ಬಡತನ ಅಂತ ಅಂದರೆ ಸಂಪತ್ತು ನಮ್ಮ ಬಳಿ ಇಲ್ಲ ಅಥವಾ ಆದಾಯ ಬರ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಇಟ್ ಈಸ್ ಆಲ್ಸೋ ದ ಲ್ಯಾಕ್ ಆಫ್ ವಾಯ್ಸ್ or a responsive local administration that can redress local needs. The lack of system of governance that is transparent and accountable to people it supposedly exists to serve. ಅಂದರೆ ಯಾಕೆ ಬಡತನ ಇರುತ್ತೆ ಅಂತ ಅಂದರೆ ಅಲ್ಲಿ ಧ್ವನಿ ಇರೋದಿಲ್ಲ, ಧ್ವನಿ ಎತ್ತೋರು ಇರೋದಿಲ್ಲ ಬಡವರ ಪರವಾಗಿ ಸೇವೆ ಮಾಡುವಂಥ ಅಧಿಕಾರಿಗಳ ಕೊರತೆ ಇರುತ್ತೆ. ಜನಪರವಾಗಿ ಕೆಲಸ ಮಾಡುವಂಥ ಪಾರದರ್ಶಕ ಹೊಣೆಗಾರಿಕೆ ಹೊಂದಿರುವಂಥ ಸರ್ಕಾರದ ವ್ಯವಸ್ಥೆ ಕುಸಿದಾಗ, ಸರ್ಕಾರ ಇಲ್ಲದೆ ಹೋದಾಗ ಬಡತನ ಅನ್ನೋದು ಹೆಚ್ಚಾಗುತ್ತೆ ಅನ್ನೋದನ್ನು ಯಾರು ಹೇಳ್ತಾರೆ? ಅಮರ್ತ್ಯ ಸೇನ್ ಅನ್ನುವಂಥ ಒಬ್ಬ ನೋಬೆಲ್ ವಿಜೇತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಈ ಪಾಯಿಂಟನ್ನು ನೀವು ಬರೀಬೇಕಾಗತ್ತೆ, ಎಥಿಕ್ಸ್ನಲ್ಲಿ ನೆನ್ಪಿಟ್ಕೊಳ್ಳಿ. ಏನು ಬರೀತೀರಿ? ಬಡತನ ಅನ್ನೋದು ಕೇವಲ ಆದಾಯ ಬರದೇ ಇರುವುದಲ್ಲ, ಅಥವಾ ಆದಾಯದ ಕೊರತೆ ಅಲ್ಲ, ಅದು ಧ್ವನಿ ಇಲ್ಲದಿರುವುದು ಮತ್ತು ಉತ್ತಮ ಆಡಳಿತ ವರ್ಗ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವುದು, ಸರ್ಕಾರ ಬೇಜವಾಬ್ದಾರಿಯಿಂದ ವರ್ತಿಸುವುದಾಗಿರುತ್ತದೆ ಅಂತ ಅಮರ್ತ್ಯ ಸೇನ್ ಅವರು ಹೇಳುತ್ತಾರೆ ಅಂತ ಹೇಳಿ ನೀವು ಬರಿಬಹುದು. ಮತ್ತು ಇನ್ನೊಂದು ಹೇಳ್ತೀನಿ, ನೀವು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡುವಾಗ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಹೋಗಬಾರ್ದು, ತಪ್ಪಾಗತ್ತೆ. ನೀವೇನು ಮಾಡಬೇಕು? ಭಾವಾನುವಾದ ಮಾಡಬೇಕು. ಓಕೆ, ನೀವು ವರ್ಡ್ ಟು ವರ್ಡ್ ಪ್ರತಿ ವರ್ಡ್ ಟು ವರ್ಡ್ ಮಾಡ್ತಾ ಹೋದರೆ ಅದು ಗೂಗಲ್ ಟ್ರಾನ್ಸ್ಲೇಟ್ ಆಗುತ್ತೆ. ಭಾವಾನುವಾದ ಅಂತ ಬಂದಾಗ ಅದರಲ್ಲಿರುವಂಥ ಸಾರವನ್ನು ತೆಗೆದುಕೊಂಡು ನೀವು ಹೇಳ್ತೀರಿ. ಓಕೆ, ಆ ರೀತಿ ಹಾಗಾದಾಗ ಏನಾಗುತ್ತೆ? ಚೆಕ್ ಮಾಡೋರು ಕೂಡ ಅದು ಅರ್ಥ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಅದು ಇಂಟರ್ನೆಟ್ ಮಷಿನ್ ಟ್ರಾನ್ಸ್ಲೇಟ್ ಮಾಡಿದಾಗಾಗಿ ಚೆಕ್ ಮಾಡೋರಿಗೆ ಫೀಲ್ ಬರಲ್ಲ. ಅದು ಆ ಒಂದು ಭಾವನೆ ಬರಬೇಕು. ಆ ಭಾವನೆ ಯಾವಾಗ ಬರುತ್ತೆ? ನೀವು ಅದನ್ನು ಓದಿ ಅರ್ಥ ಮಾಡಿಕೊಂಡು ನಿಮ್ಮ ಪದಗಳು ನೀವು ಬರೀಬಹುದು. ಮತ್ತು ಇನ್ನೊಂದು, ನೀವು ಕೋಟ್ಗಳನ್ನ ಬರೆಯುವಾಗ ಅಥವಾ ಇನ್ನೊಬ್ರು ಯಾರೋ ಒಂದು ಹೇಳಿದ ಮಾತುಗಳನ್ನ ಹೇಳುವಾಗ ಎಕ್ಸಾಕ್ಟ್ 100% ಹಾಗೆ ಹೇಳಬೇಕಂತ ಏನಿಲ್ಲ. ಆ ಒಂದು ಸಾರ ಬಂದರೆ ಸಾಕು ಎಕ್ಸಾಮ್ನಲ್ಲಿ ಬರೆಯುವಾಗ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸಾಮ್ನಲ್ಲಿ ತುಂಬ ಒತ್ತಡದಲ್ಲಿ ಇರ್ತೀರಿ ನೀವು. 3 ಗಂಟೆ ಟೈಮ್ ಇರೋದು, 50-60 ಪುಟ ಆನ್ಸರ್ ಬರೀಬೇಕು ಅಲ್ವಾ? ಅಂಥ ಸಂದರ್ಭದಲ್ಲಿ ಏನಾದರೂ ನಿಮ್ಗೆ ಕಷ್ಟ ಆದರೆ ನೀವು ಈ ರೀತಿ ಕೂಡ ಬರಿಬೋದು. ಇದು ಗೊತ್ತಿರಲಿ. ಮತ್ತು ಟೈಮ್ ಸಿಗಲಿಲ್ಲ ಸರ್, ನಾನು ನಿಧಾನವಾಗಿ ಬರಿತಾ ಹೋದೆ, ಹಾಗನ್ಬಾರ್ದು. ನೆಕ್ಸ್ಟ್, ಕಂಟಿನ್ಯೂಸ್ ಡಿಕ್ಲೈನ್ ಇನ್ ದ ಕ್ವಾಲಿಟಿ ಆಫ್ ಗವರ್ನೆನ್ಸ್ ಇನ್ ಮೋಸ್ಟ್ ಡೆವಲಪಿಂಗ್ ಕಂಟ್ರೀಸ್. ಇತ್ತೀಚೆಗೆ ಏನಾಗ್ತಾ ಇದೆ? ಡೆವಲಪಿಂಗ್ ಕಂಟ್ರೀಸ್, ಯಾವ ದೇಶಗಳು ಅಭಿವೃದ್ಧಿಶೀಲವಾಗಿವೆ, ನಮ್ಮ ಭಾರತದಂಥ ದೇಶಗಳು, ಚೀನಾ ಆಗಿರ್ಬೋದು, ಮತ್ತು ಯಾವ್ಯಾವ ದೇಶಗಳು ನೋಡಿ ಅವು, ಅಲ್ಲೆಲ್ಲ ಏನಾಗ್ತಾ ಇದೆ? ಆಡಳಿತದಲ್ಲಿ ಕುಸಿತ ಕಂಡು ಬರ್ತಾ ಇದೆ. ಆಡಳಿತ ವ್ಯವಸ್ಥೆಯಲ್ಲಿ ಬಡತನ ದೇಶಗಳಂತೂ ಹಿಂದುಳಿದು ಬಿಟ್ಟಿದೆ. ಅಭಿವೃದ್ಧಿ ಹೊಂದಿರುವಂಥ ದೇಶಗಳು ಅಭಿವೃದ್ಧಿ ಹೊಂದ್ತಾ ಇದೆ. ಅಭಿವೃದ್ಧಿ ಹೊಂದಿರುವ ದೇಶಗಳು, ಅಮೆರಿಕಾದಂಥ ದೇಶಗಳು, ಅಮೆರಿಕಾ, ಇಂಗ್ಲೆಂಡ್, ಫ್ರಾನ್ಸ್ ಇವೆಲ್ಲ ಹೊಂದ್ತಾ ಇವೆ. ನಮ್ಮ ಭಾರತದಂತಹ ದೇಶಗಳಲ್ಲಿ ಏನಾಗ್ತಾ ಇದೆ? ಸಂಪತ್ತು ಕೇವಲ ಕೆಲವರ ಬಳಿ ಸೀಮಿತಗೊಳ್ತಾ ಇದೆ. ನೋಡಿ, ನೀವೇ ಅಬ್ಸರ್ವ್ ಮಾಡಿ, ನಾನೇನು ಹೇಳೋದು ಬೇಡ. ಇಲ್ಲಿ ಸದ್ಯಕ್ಕೆ ಎಷ್ಟೊಂದು ನಿರುದ್ಯೋಗ ನಮ್ಮ ದೇಶದಲ್ಲಿ ಏನಾಗಿದೆ, ಯಾವ ರೀತಿ ಬಂದಿದೆ ಅಂತಂದರೆ, ಮೊನ್ನೆ ಎಲ್ಲ ಒಂದು ಕಡೆ ಓದ್ತಾ ಇದ್ದೆ, ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳ ಇನ್ನೊಂದು ಹೆಸರು ಏನಾಗ್ಬಿಟ್ಟಿದೆ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವವರು. ಈ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದೆ. ಕಾರಣ ಏನು? ಸರ್ಕಾರಗಳು ಬೇಜವಾಬ್ದಾರಿಯುತವಾಗಿ ವರ್ತನೆ ಮಾಡಲಿಕ್ಕೆ ಆರಂಭ ಮಾಡಿದಾಗ, ಅಧಿಕಾರಿಗಳಲ್ಲಿ ಸಾರ್ವಜನಿಕ ಕಾಳಜಿ ಕಡಿಮೆ ಆಗ್ಲಿಕ್ಕೆ ಹೋದಾಗ, ಬಿಸ್ನೆಸ್ಮನ್ಗಳು ತಾವೇ ಇನ್ನೂ ಶ್ರೀಮಂತ ಆಗಬೇಕು ಅಂತ ಬಯಸಿದಾಗ ಇಂತಹ ಒಂದೆಲ್ಲ ಸಮಸ್ಯೆಗಳನ್ನ ನಾವು ಕಾಣಬೇಕಾಗತ್ತೆ, ಎದುರಿಸಬೇಕಾಗತ್ತೆ. ನೋಡ್ತಾರೆ, ಒಂದು ವರ್ಷ, ಒಂದು 10 ವರ್ಷ, 50 ವರ್ಷ, 100 ವರ್ಷ ನೋಡ್ತಾರೆ ಜನ. ಅದಾದ ನಂತರ ಏನು ಮಾಡ್ತಾರೆ? ಕ್ರಾಂತಿ ಆಗಿಬಿಡುತ್ತೆ. ಕ್ರಾಂತಿ ಆಗೋಕ್ಕೆ ಕಾರಣ ಏನು? ಇಂಥ ಒಂದು ಸಮಸ್ಯೆಗಳಿಂದನೇ ಕ್ರಾಂತಿಗಳು ಉಂಟಾಗುತ್ತೆ. 1779ರಲ್ಲಿ ಅಲ್ವಾ ಬಹುಶಃ ಫ್ರೆಂಚ್ ಕ್ರಾಂತಿ ಯಾವಾಗಾಗಿತ್ತದು? ಇಸ್ವಿ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ನೋಡೋಣ, ನಾನು ಹೇಳ್ತೀನಿ. ಫ್ರೆಂಚ್ ಕ್ರಾಂತಿ ಆಗೋ ಕಾರಣನೇ ಅದು. ಏನಾಗ್ತಾ ಇತ್ತು? ರಾಜರಾಗಿರ್ತಾ ಇದ್ರು, ಶ್ರೀಮಂತರ ಇರ್ತಾ ಇದ್ರು, ಬಡವ್ರನ್ನ ಬರೀ ದುಡಿಸ್ಕೊಳ್ತಾ ಇದ್ರು. ಅವರು ಬಡವರು ನೋಡಿದ್ರು ದಂಗೆ ಎದ್ದು ರಾಜನನ್ನು ಅವನನ್ನು ಹತ್ಯೆ ಮಾಡಿದರು. ಓಕೆ, ಈ ರೀತಿ ಆಗ್ತಾ ಇರುತ್ತೆ ಸಮಾಜದಲ್ಲಿ. ಅದು ಒಂದು ಕಾಲಚಕ್ರ ಹಾಗೇನೆ, ಯಾರು ಕೂಡ ಏನು ಬದಲಾಯಿಸೋಕೆ ಬರೋದಿಲ್ಲ. ಆದರೂ ಕೂಡ ಆದಷ್ಟು ಸರ್ಕಾರಗಳು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಎಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಡೆವಲಪಿಂಗ್ ಕಂಟ್ರೀಸ್, ನಮ್ಮ ಭಾರತದಂಥ ದೇಶಗಳಲ್ಲಿ ಅದರ ಅಗತ್ಯ ತುಂಬ ಇದೆ. ಯಾಕಂದರೆ ಪಾಪ ಮುಗ್ಧ ಜನ ಇರ್ತಾರೆ ರೀ ಈ ಯಾವ ದೇಶದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ ಮತ್ತು ಹಿಂದುಳಿದಿರುವಂಥ ದೇಶಗಳಲ್ಲಿ. ಅದು ತುಂಬ ಮುಖ್ಯವಾಗಿರುವಂಥದ್ದು. ನೆಕ್ಸ್ಟ್, ಕೀ ಇಂಡಿಕೇಟರ್ಸ್ ಆಫ್ ಗವರ್ನೆನ್ಸ್. ಹಾಗಾದರೆ ಏನನ್ನು ನೋಡ್ಬೇಕು ಸರ್?
ಒಂದು ದೇಶದಲ್ಲಿ ಆಡಳಿತ ಚೆನ್ನಾಗಿದೆ ಅನ್ನೋಕ್ಕೆ ನಾವು ಏನನ್ನು ನೋಡಬೇಕು ಅಂತ ಅನ್ನೋದಾದರೆ ವಾಯ್ಸ್ ಆ್ಯಂಡ್ ಅಕೌಂಟಬಿಲಿಟಿ, ಧ್ವನಿ ಇರಬೇಕಲ್ಲಿ, ಜವಾಬ್ದಾರಿ ಇರಬೇಕು, ಪೊಲಿಟಿಕಲ್ ಸ್ಟೆಬಿಲಿಟಿ ಇರಬೇಕು. ಓಕೆ, ಅಂದರೆ ಜನರಿಗೆ ಆ ಧ್ವನಿ ಎತ್ತೋಕ್ಕೆ ಅವಕಾಶ ಮಾಡಿಕೊಡ್ತಾ ಇರಬೇಕು ಸರ್ಕಾರಗಳು. ಆಮೇಲೆ ಹೊಣೆಗಾರಿಕೆಯಿಂದ ಅವರು ಕೆಲಸ ಮಾಡ್ತಾ ಇರಬೇಕು. ರಾಜಕೀಯ ಸ್ಥಿರತೆ ಇರಬೇಕು. ಉದಾಹರಣೆಗೆ ನಮ್ಮ ಭಾರತದಲ್ಲಿ ನೋಡಿ, ಒಂದು 5 ವರ್ಷ ಸರ್ಕಾರಗಳು ಬಂದರೆ ಯಾರು ಏನು ಹಾನಿ ಮಾಡಲ್ಲ, ತುಂಬ ಚೆನ್ನಾಗಿ ಸರ್ಕಾರಗಳು ನಡೆಸ್ತಾರೆ. ಪಾಕಿಸ್ತಾನದಂಥ ದೇಶಗಳಲ್ಲಿ ತೆಗೆದುಕೊಳ್ಳಿ, ಅವ್ರು ಏನು ಮಾಡ್ತಾರೆ, ಒಬ್ಬ ಪ್ರಧಾನಿ ಆಗ್ತಾರೆ, 2 ವರ್ಷ ಅಧಿಕಾರ ಮಾಡ್ತಾರೆ, ಆಮೇಲೆ ಮತ್ತೆ ಮಿಲಿಟ್ರಿ ರೂಲ್. ಹೀಗೆ ಸಮಸ್ಯೆ ಆಗಬಾರ್ದು. ಗೌರ್ಮೆಂಟ್ ಎಫೆಕ್ಟಿವ್ನೆಸ್, ಸರ್ಕಾರವು ಕೂಡ ಪರಿಣಾಮಕಾರಿಯಾಗಿ ಜನರಿಗೆ ಅನುಕೂಲವಾಗುವಂಥ ಕಾನೂನುಗಳನ್ನು ತರಬೇಕು. ರೂಲ್ ಆಫ್ ಲಾ ಇರಬೇಕು, ಕಾನೂನಿನ ಆಡಳಿತ ಇರಬೇಕೆ ಹೊರತು ಯಾವುದೋ ಒಬ್ಬ ವ್ಯಕ್ತಿ ಆಡಳಿತ ಇರಬಾರ್ದು. ಕಂಟ್ರೋಲ್ ಆಫ್ ಕರಪ್ಷನ್, ಭ್ರಷ್ಟಾಚಾರ ನಿಗ್ರಹ ಮಾಡಬೇಕು. ನೆನ್ಪಿಟ್ಕೊಳ್ಳಿ ಪಾಯಿಂಟ್ಸ್. ಗವರ್ನೆನ್ಸ್ ಅಂತ ಬಂದಾಗ ನೀವೇನಾದರೂ ಪಾಯಿಂಟ್ಸ್ ಕೇಳಿದ್ರೆ ಇದನ್ನು ಬರೀರಿ. ಅಕೌಂಟಬಿಲಿಟಿ, ಪೊಲಿಟಿಕಲ್ ಸ್ಟೆಬಿಲಿಟಿ, ಭ್ರಷ್ಟಾಚಾರ ನಿಗ್ರಹ, ಜನಪರ ಕಾರ್ಯಗಳು ಮತ್ತು ಕಾನೂನಿನ ಆಡಳಿತ. ರೂಲ್ ಆಫ್ ಲಾ ಇಸ್ ವೆರಿ ಇಂಪಾರ್ಟೆಂಟ್, ಇಷ್ಟು ಗೊತ್ತಿರಲಿ. ಸರಿ, ನೆಕ್ಸ್ಟ್ ದ ಎಲಿಮೆಂಟ್ಸ್ ಆಫ್ ಗುಡ್ ಗವರ್ನೆನ್ಸ್ ಅಂತ ನೋಡೋದಾದರೆ ಉತ್ತಮ ಆಡಳಿತದ ಅಂಗಗಳು. ಸುಮಾರು ಒಂದು 7 ಪಾಯಿಂಟ್ಸ್ ಇದೆ ಇಲ್ಲಿ, ನೋಡಿ ನೀವು, ತುಂಬ ಈಸಿ ಇದೆ. ಎಂಪಥೆಟಿಕ್ ಓರಿಯೇಷನ್ ಟುವರ್ಡ್ಸ್ ಸಿಟಿಜನ್ಸ್, ನಾಗರಿಕರ ಪರವಾಗಿ ಕರುಣೆ ಅಥವಾ ಸಹಾನುಭೂತಿಯ ಆಡಳಿತ ಇರಬೇಕು. ಕಮಿಟ್ಮೆಂಟ್ ಟು ಎಕ್ಸಲೆನ್ಸ್ ಅಂತ ಅಂದರೆ ಏನು? ಫೈನಲ್ ಒಂದು ನಮ್ಮ ಕ್ರಿಯೇಟಿವಿಟಿ, ನಮ್ಮ ಒಂದು ಸೃಜನಶೀಲತೆಯಲ್ಲಿ ತುದಿಯನ್ನು ತಲುಪೋದು, ಅದಕ್ಕೆ ನಾವು ಬದ್ಧರಾಗಿ ಕಷ್ಟಪಡ್ತಾ ಇರಬೇಕು, ಅದು ಮುಖ್ಯ. ಆಮೇಲೆ ರಿಲಯಬಿಲಿಟಿ ಆ್ಯಂಡ್ ಟ್ರಸ್ಟ್ ವರ್ದಿನೆಸ್. ರಿಲಯಬಿಲಿಟಿ ಅಂದರೆ ನಾವೇನು ಮಾಡೋದು, ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡ್ತಾ ಹೋಗೋದು. ಇದು ನೆಕ್ಸ್ಟ್ ರಿಲಯಬಿಲಿಟಿ ಮತ್ತು ಟ್ರಸ್ಟ್ ವರ್ದಿನೆಸ್ ಏನಾಗಬೇಕಾಗತ್ತೆ, ಒಬ್ಬ ವಿಶ್ವಾಸಾರ್ಹತೆ ಇರಬೇಕಾಗತ್ತೆ. ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಇರಬೇಕಾಗತ್ತೆ, ಅಂದರೆ ಕ್ರಿಯೇಟಿವ್ ಆಗಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಪರಿಹಾರ ಮಾಡೋದು. ನಾನು ಹಿಂದಿನೂ ಕೂಡ ಹೇಳಿದ್ದೀನಿ ನಿಮಗೆ ಭಾಳ ಬಾರಿ, ಎಲ್ಲರೂ ಕೂಡ ಸಮಸ್ಯೆಗಳನ್ನೇ ಹೇಳ್ತಾರೆ, ಟೀಕೆ ಮಾಡ್ತಾರೆ, ಸಮಸ್ಯೆ ಹೇಳ್ತಾರೆ, ಟೀಕೆ ಮಾಡ್ತಾರೆ, ಆದರೆ ಪರಿಹಾರ ಮಾಡೋರು ಯಾರು? ಪರಿಹಾರ ಮಾಡೋದಕ್ಕೇ IAS IPS ಅಧಿಕಾರಿಗಳಿರೋದು. ಬರೀ IAS IPS ಅಂತ ಇದರಿಂದ ಅದಷ್ಟೇ ಅಲ್ಲ, UPSC ಅವ್ರು ಮಾಡೋಂಥ ಏನು 24 ಹುದ್ದೆಗಳಿರುತ್ತಲ್ಲ, ಅದು ವಿವಿಧ ಇಲಾಖೆಗಳಲ್ಲಿ, ಆ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಬಂದಿರುತ್ತೆ, ನೀವು ಅದನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಟೈಮ್ ಲೈನ್ಸ್, ಅಂದರೆ ನಿರಂತರವಾಗಿ ಡೆಡ್ಲೈನ್ಗಳನ್ನ ಇಟ್ಕೊಂಡು ಕೆಲಸ ಮಾಡಬೇಕು. ಉದಾಹರಣೆಗೆ ನಿಮಗೆ ಯಾವ್ದು ಟಾರ್ಗೆಟ್ ಕೊಟ್ಟಿದೆ, ಸ್ವಚ್ಛ ಭಾರತ ಅಭಿಯಾನ ಆಗಿರ್ಬೋದು, ಶೌಚಾಲಯಗಳ ಮನೆ ನಿರ್ಮಾಣ ಆಗಿರ್ಬೋದು, ಶೌಚಾಲಯಗಳ ನಿರ್ಮಾಣ, ಟಾರ್ಗೆಟ್ ಇಟ್ಕೊಂಡು ನೀವು ಕೆಲಸ ಮಾಡಬೇಕು. ಮತ್ತು ಟಾಲರೆನ್ಸ್ ಫಾರ್ ಪ್ರೆಷರ್, ಒತ್ತಡ ಬಂದಾಗ ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು, ನಿಮಗೆ ಸಹಿಸುವಂತಹ ಸಾಮರ್ಥ್ಯ ಇರಬೇಕು, ಕ್ಷಮತೆ ಇರಬೇಕು. ಸರ್ವಿಸ್ ರಿಕವರಿ ಮೈಂಡ್ಸೆಟ್ ಇರಬೇಕು ನಿಮಗೆ. ಓಕೆ, ಆ್ಯಂಡ್ ಅಡ್ಮಿನಿಸ್ಟ್ರೇಟರ್ ಅಬಿಲಿಟಿ ಟು ಅಂಡು ದ ಬ್ಯಾಡ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಆಫ್ ಸಿಟಿಜನ್. ಓಕೆ, ಏನು ಮಾಡಬೇಕು, ಒಳ್ಳೆ ಕೆಲಸವನ್ನೇ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಹೋಗಬೇಕಾಗುತ್ತೆ. ಸಾಕು ನೋಡಿ, ನಿಮಗೊಂದು ಮಾತು ಹೇಳ್ತೀನಿ, 7 ಪಾಯಿಂಟ್ ಇವ್ರು ಕೊಟ್ಟಿದ್ದಾರೆ ಅಂತ ಹೇಳಿ ನೀವು 7 ಪಾಯಿಂಟ್ ಬರೀಬೇಕಂತೇನಿಲ್ಲ, 5 ಬರೀರಿ, ಬಟ್ ನೀಟಾಗಿ ಬರೀರಿ ವಿತ್ 1 ಎಕ್ಸಾಂಪಲ್. ಈ 5 ಪಾಯಿಂಟ್ ನೀವು ಬರೆದಾಗ ಒಂದು 2 IAS ಅಧಿಕಾರಿಗಳ ಹೆಸರನ್ನು ನೀವು ಬರೀಬೇಕು, ಆಗ ಇನ್ನೊಬ್ಬರ ಉತ್ತರಕ್ಕಿಂತ ಡಿಫ್ರೆಂಟಾಗಿ ಕಾಣುತ್ತೆ ನಿಮ್ಮದು. ಅದನ್ನು ಹೇಳೋಣ ಮುಂದೆ. ನೆಕ್ಸ್ಟ್ ದ ಅಂಡರ್ಲೈನ್ ಪ್ರಾಬ್ಲಮ್ಸ್. ನಾವೇನು ಹೇಳ್ತೀವಿ ಗುಡ್ ಗವರ್ನೆನ್ಸ್ ಹಾಗೆ ಹೀಗೆ ಅಂತ ಹೇಳಿ, ಬಟ್ ಅಲ್ಲಿ ಅದರದೇ ಆದಂಥ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಆಡಳಿತ ಮಾಡುವಾಗ. ಅವೇನು ಅಂತ ನೋಡೋದಾದರೆ, ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಒನ್ ಡ್ಯೂಟೀಸ್ ಆನ್ ಪಬ್ಲಿಕ್ ಡೊಮೈನ್, ಒನ್ಸ್ ಪರ್ಸನಲ್ ಲೈಫ್, ವೈಯಕ್ತಿಕ ಜೀವನ ಮತ್ತು ಸಾರ್ವಜನಿಕ ಕೆಲಸ ಯಾವುದು ಮುಖ್ಯ. ಇನ್ಯಾಬಿಲಿಟಿ ಟು ರೆಸ್ಪಾಂಡ್ ಸ್ಪೀಡಿಲಿ ಬಿಕಾಸ್ ಆಫ್ ಫಿಯರ್ ಆಫ್ ರ್ಯಾಪಿಡ್ ಚೇಂಜ್ ಇನ್ ದ ಖಿಯಾಸ್ ಆಲ್ ಅರೌಂಡ್. ಓಕೆ, ವೇಗವಾಗಿ ಕೆಲಸ ಮಾಡಲಿಕ್ಕೆ ಆಗದೇ ಇರೋದು. ಇಂಟರ್ ಪರ್ಸನಲ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಪೀಪಲ್, ಅಂದರೆ IAS IPSಗಳ ನಡುವೆ ಒಂದೊಂದು ಸಾರಿ ಏನಾಗುತ್ತೆ, ಈಗೋ ನಾನು ಹೆಚ್ಚು ಅವ್ರು ಹೆಚ್ಚು ಅನ್ನುವಂಥ ಒಂದು ಏನವು ಅಹಂಕಾರದ ಪ್ರಶ್ನೆಗಳಾಗಿರ್ಬೋದು. ಮತ್ತು ಆ್ಯಂಡ್ ಇನ್ನರ್ ಕಾನ್ಫ್ಲಿಕ್ಟ್ ಬಿಟ್ವೀನ್, ಮೌಲ್ಯಗಳೇ ಹೆಚ್ಚಿಂದ ಅಥವಾ ಮೇಲಿನ ಅಧಿಕಾರಿಗಳ ಮಾತು ಕೇಳಬೇಕನ್ನೋ ಇಂತಹ ಸಮಸ್ಯೆಗಳು ಕೂಡ ಹಲವಾರು ಬಾರಿ ಬರುತ್ತೆ. ಓಕೆ, ಅದನ್ನೆಲ್ಲವನ್ನು ಕೂಡ ನಾವು ನಿಯಂತ್ರಿಸಿಕೊಂಡು ಕೆಲಸ ಮಾಡ್ತಾ ಹೋಗಬೇಕಾಗತ್ತೆ. ಆಮೇಲೆ ದ ರೂಟ್ಸ್ ಆಫ್ ದೀಸ್ ಪ್ರಾಬ್ಲಮ್ಸ್, ಯಾಕೆ ಇಂಥ ಸಮಸ್ಯೆಗಳು ಬರುತ್ತೆ ಆಡಳಿತ ಮಾಡುವಾಗ, ಯಾಕೆ ಬರುತ್ತೆ ಅಂತ ಅಂದರೆ ಆ ವ್ಯವಸ್ಥೆನೇ ಹಾಗಿರುತ್ತೆ. ಓಕೆ, ಅದು ಸಾಮಾನ್ಯ. ಆಲ್ ದ್ಯಾಟ್ ವಿ ಆರ್ ಈಸ್ ದ ರಿಸಲ್ಟ್ ಆಫ್ ವಾಟ್ ವಿ ಹ್ಯಾವ್ ಥಾಟ್. ನಾವೇನು ನಮ್ಮನ್ನು ಥಿಂಕ್ ಮಾಡ್ಕೊಳ್ತೀವೋ ಹಾಗೆ ನಾವು ಆಗ್ತೀವಿ ಅಂತ ಬುದ್ಧ ಹೇಳ್ತಾನೆ. ಆ ಸಮಸ್ಯೆಗಳು ತಾನಾಗೆ ಬಂದೇ ಬರುತ್ತೆ, ಅದ್ರ ಬಗ್ಗೆ ಏನು ಪ್ರಶ್ನೆ ಬರೋದಿಲ್ಲ, ಇಲ್ಲಿ ಕೊಡಲಾಗಿದೆ. ಓಕೆ, ಅದೇನು ಓದ್ಕೊಳ್ಳಿ ನೀವು ಅದನ್ನು ಬೇಕಾದರೆ. ಅದಕ್ಕೋಸ್ಕರನೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಏನಂತ ಅಂದರೆ, ಅರೈಸ್ ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್. ಅಂದರೆ ವಿವೇಕಾನಂದ ಹೇಳೋದು ಮೇಲೆ ಅವರು ಕೂಡ ಜಾಸ್ತಿ ಹೇಳೋದು ಆತ್ಮಸಾಕ್ಷಿಯ ಮೇಲೆ ಮತ್ತು ಅದ್ವೈತ ಸಿದ್ಧಾಂತ ಅವ್ರದ್ದು. ದೇವರು ಮತ್ತು ಮನುಷ್ಯರು ಬೇರೆ ಬೇರೆ ಅಲ್ಲ, ಮನುಷ್ಯ ಏನು ತನ್ನನ್ನು ತಾನು ಥಿಂಕ್ ಮಾಡ್ಕೊಳ್ತಾನೋ ಹಾಗೆ ಆಗ್ತಾನೆ ಅಂತ ಹೇಳಿ ಆ ಒಂದು ವಿಶ್ವಾಸದಿಂದ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಹೋದರೆ ಒಳ್ಳೆಯದಾಗುತ್ತೆ. ಸರಿನಾ? ನೆಕ್ಸ್ಟ್ ಇಂಟರ್ನ್ಯಾಷನಲ್
ಎಥಿಕ್ಸ್ ಆ್ಯಂಡ್ ಫಂಡಿಂಗ್, ವೆರಿ ಇಂಪಾರ್ಟೆಂಟ್ ಟಾಪಿಕ್ ನಂಬರ್ 10 ಅಂತ ಬಂದಿದೆ ಇದರಲ್ಲಿ. ಓಕೆ, ಯಾಕೆ ಇಂಟರ್ನ್ಯಾಷನಲ್ ಎಥಿಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ, ನೋಡಿ, ನಮ್ಮ ಭೂಮಿ ಅಂದ ತಕ್ಷಣ ಅಲ್ಲಿ 200ಕ್ಕಿಂತ ಹೆಚ್ಚು ದೇಶಗಳಿದೆ ಅನ್ನೋದು ನಮಗೆಲ್ಲ ಗೊತ್ತು. ನಾವು ಮಾತ್ರ ಚೆನ್ನಾಗಿರಬೇಕು ಅಂತ ಹೇಳಿ ಪಕ್ಕದ ಮನೆಯವ್ರು ಕೆಟ್ಟದಾಗಲಿ ಅಂತ ನಾವು ಬಯಸ್ತಾ ಹೋದರೆ ಏನಾಗುತ್ತೆ, ನಮಗೆ ಹಾನಿ ಆಗ್ತಾ ಹೋಗುತ್ತೆ. ಹೌದಲ್ಲ? ಉದಾಹರಣೆಗೆ ಒಂದು ತೋರಿಸ್ತೀನಿ ನೋಡಿ, ಒಂದು ಎಕ್ಸಾಂಪಲ್. ಹಿಂದೆ ಎಲ್ಲೋ ಒಂದು ನನ್ನ ಕತೆ ಓದಿದೆ. ಒಬ್ಬ ರೈತ ಇದ್ದಂತೆ. ಆ ರೈತನ ಹೊಲದಲ್ಲಿ ತುಂಬ ಒಳ್ಳೆ ಬೆಳೆ ಬೆಳೀತಾ ಇದ್ದ ಆತ. ಎಷ್ಟು ಚೆನ್ನಾಗಿ ಬೆಳೀತಾ ಇದ್ದ ಅಂತ ಅಂದರೆ ಬಹಳಷ್ಟು ಲಾಭ ಬರ್ತಾ ಇತ್ತು ಅವನಿಗೆ ಪ್ರತಿ ವರ್ಷ. ಅವನನ್ನು ಯಾರೋ ಬಂದು ಕೇಳಿದ್ರು, ಅಲ್ಲಪ್ಪ, ಹೇಗೆ ಇಷ್ಟು ಚೆನ್ನಾಗಿ ನೀನು ಲಾಭ ತೆಗಿತಾ ಇದೀಯಾ, ಇದರ ಹಿಂದಿರುವಂಥ ಉದ್ದೇಶ ಏನು? ನಾನು ಬಹಳ ಹಾರ್ಡ್ ವರ್ಕ್ ಮಾಡ್ತೀನಿ ಸ್ವಾಮಿ ಅಂತ ಆತ ಹೇಳ್ದ. ಅಲ್ಲಪ್ಪ, ನೀನೊಬ್ಬನೇ ಅಲ್ಲ, ಎಲ್ಲ ರೈತರು ಹಾರ್ಡ್ ವರ್ಕ್ ಮಾಡ್ತಾರೆ, ಬಟ್ ಹೌ ಯು ಆರ್ ಡಿಫ್ರೆಂಟ್ ಫ್ರಮ್ ದೆಮ್ ಅಂತ ಹೇಳಿದಾಗ ಆತ ಹೇಳ್ದ, ನೋಡಿ ಸ್ವಾಮಿ, ಏನಾಗುತ್ತೆ ಅಂತ ಅಂದರೆ, ಈ ನಾವು ಬೆಳೆಯುವಂಥ ಬೆಳೆಗಳಿರುತ್ತಲ್ಲ, ನಮ್ಮ ಅಕ್ಕಪಕ್ಕದವರು ಏನು ಮಾಡ್ತಾರೆ, ಕೆಲವೊಂದು ಸಾರಿ ಪಾಪ ಅವರಿಗೆ ಮಾಹಿತಿ ಇಲ್ಲದೆ ಇರೋದ್ರಿಂದ ಅವರು ಡ್ಯೂಪ್ಲಿಕೇಟ್ ಅಥವಾ ಕ್ವಾಲಿಟಿ ಕಡಿಮೆ ಇರುವಂಥ ಬೀಜಗಳನ್ನ ತಂದು ಬಿತ್ತು ಬಿಡ್ತಾರೆ. ಇದರಿಂದ ಏನಾಗುತ್ತೆ, ಅವರ ಬೆಳೆಗಳಿಗೆ ರೋಗ ಬರ್ತಾ ಇರುತ್ತೆ. ಓಕೆ, ಆ ರೋಗ ಬರೋದ್ರಿಂದ ನನ್ನ ಹೊಲಕ್ಕೂ ಕೂಡ ಅದು ಹಿಂದೆ ಹರಡ್ತಾ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ಅವ್ರಿಗೆ ನಂದು ಸ್ವಲ್ಪ ದುಡ್ಡು ಸೇರಿಸಿ ನಾನು ಯಾವ ಬೀಜವನ್ನು ಬಿತ್ತುತ್ತೀನೋ ನನ್ನ ಹೊಲದಲ್ಲಿ ಅಂತಹ ಬೀಜವನ್ನೇ, ಒಳ್ಳೆಯ ಕ್ವಾಲಿಟಿ ಬೀಜವನ್ನು ನಾನು ಅವರಿಗೆ ಬಿತ್ತೋಕೆ ಹೇಳಿದೆ. ಸೊ ಹಾಗಾಗಿ ಅವ್ರದ್ದು ಕೂಡ ಒಳ್ಳೆ ಬೆಳೆ ಬರಲಿಕ್ಕೆ ಆರಂಭ ಆಯಿತು, ನನ್ನ ಬೆಳೆಗೂ ಕೂಡ ಒಳ್ಳೆ ಬೆಳೆ ಲಾಭ ಬರಲಿಕ್ಕೆ ಆರಂಭ ಆಯಿತು ಅಂತ ಆತ ಹೇಳ್ದ. ಅಂದರೆ ನಾವು ಬೆಳೆಯೋದ್ರ ಜೊತೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಾವು ಚೆನ್ನಾಗಿಟ್ಟಾಗ ಬೆಳಿತೀವಿ. ಹಾಗೆಯೇ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಬಂದಾಗ ಕೂಡ ಹಾಗೆಯೇ. ಈಗ ನಾವು ಪ್ರತಿ ಸಾರಿ ಜಗಳನ ಆಡ್ತಾ ಹೋದರೆ ಬೇರೆ ಬೇರೆ ದೇಶದವ್ರ ಜೊತೆ ಯಾರು ಗೌರವ ಕೊಡ್ತಾರೆ ಹೇಳಿ ನಮಗೆ? ಮತ್ತು ಭಾರತಕ್ಕೆ ಯಾಕೆ ಗೌರವ ಇದೆ ಇತಿಹಾಸದಲ್ಲಿ? ಭಾರತದಲ್ಲಿ ನೀವು ನೋಡೋದಾದರೆ ಹಿಂದಿನ ಯಾವ ರಾಜರು ಕೂಡ ಬೇರೆ ದೇಶಗಳ ಮೇಲೆ ಸುಮ್ಮನೆ ದಂಡೆ ಎತ್ತಿ ಹೋಗಿಲ್ಲ. ಯಾರನ್ನೂ ಕೂಡ ಕೊಲೆ ಮಾಡೋದು, ಹಾನಿ ಮಾಡೋದಾಗಲಿ ಮಾಡಿಲ್ಲ ಅಲ್ವಾ? ಅದಕ್ಕೋಸ್ಕರನೇ ಭಾರತಕ್ಕೆ ಇಷ್ಟೊಂದು ಗೌರವ ಆಗಿರ್ಬೋದು, ಇಷ್ಟೊಂದು ಮೌಲ್ಯಗಳಾಗಿರೋದು ಇದೆ. ಹಾಗೆಯೇ ಇವತ್ತಿನ ಕಾಲದಲ್ಲೂ ಕೂಡ ವಿಶ್ವಸಂಸ್ಥೆ ಅನ್ನುವಂಥ ಒಂದು ಸಂಘಟನೆಯ ಮುಖಾಂತರ ಶಾಂತಿಗಾಗಿ, ಸಮೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ. ಬಟ್ ಸ್ವಲ್ಪ ಇತ್ತೀಚಿನ ಒಂದು ಉಕ್ರೇನ್ ಯುದ್ಧ, ಈ ಪ್ಯಾಲೆಸ್ತೈನ್ ಇಸ್ರೇಲ್ ಯುದ್ಧಗಳನ್ನ ನೋಡಿದಾಗ ಸ್ವಲ್ಪ ಅದೇನಾಗುತ್ತೆ, ಈ ವಿಶ್ವಸಂಸ್ಥೆ ಎಲ್ಲೋ ಎಡುವುತೋ ಅಂತ ಅನಿಸುತ್ತೆ. ನೋಡೋಣ, ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ಬಂದೇ ಬರುತ್ತೆ. ಆಗಲಿ, ಒಳ್ಳೆಯದಾಗಲಿ. ಹಾಗಾದರೆ ಯಾವ ರೀತಿ ಸರ್ ನಾವು ಇನ್ನೊಂದು ದೇಶದವ್ರಿಗೆ ಸಹಾಯ ಮಾಡ್ಬೋದು ಅಂತ ಬರೋದಾದರೆ, ಬೈಲ್ಯಾಟ್ರಲ್ ಏಡ್ ಅಂದರೆ, ಬೈಲ್ಯಾಟ್ರಲ್ ಅಂತ ಅಂದರೆ ದ್ವಿಪಕ್ಷೀಯ ಒಂದು ದೇಶದವ್ರು ಮತ್ತೊಂದು ದೇಶದವ್ರಿಗೆ ಹೆಲ್ಪ್ ಮಾಡೋದು. ಮಲ್ಟಿಲ್ಯಾಟ್ರಲ್ ಏಡ್ ಅಂದರೆ ಭಾಳಷ್ಟು ಜನರವರು ಸೇರಿಕೊಂಡು ಕೆಲಸ ಮಾಡೋದು. ಉದಾಹರಣೆಗೆ ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್ ಆಗಿರ್ಬೋದು, ವಿಶ್ವಸಂಸ್ಥೆ, ಅಂತಾರಾಷ್ಟ್ರೀಯ ಹಣಕಾಸು ಫಂಡ್ ವೇದಿಕೆ, ಇವೆಲ್ಲವೂ ಕೂಡ ಕೆಲಸ ಮಾಡೋದಾಗಿರ್ಬೋದು. ಮತ್ತು ಎಲ್ಲರೂ ಸೇರಿಕೊಂಡು ಪ್ರೊಜೆಕ್ಟ್ ಏಡು, ಮಿಲಿಟ್ರಿ ಏಡು, ಒಂದೊಂದು ಬಾರಿ ಯುದ್ಧ ಆಗ್ತಾ ಇರುತ್ತೆ, ಪಾಪ ಬಡ ದೇಶಗಳ ಮೇಲೆ ಯಾರೊಬ್ಬರು ಬಂದು ದಾಳಿ ಮಾಡ್ತಾ ಇರ್ತಾರೆ, ಆಗ ಮಿಲಿಟ್ರಿ ಏಡ್ ಸಹಾಯ ಕೊಡೋದು ಅಲ್ವಾ? ಹಾಗೆ ವಾಲಂಟ್ರಿ ಏಡ್, ಕೆಲವೊಂದು ಬಾರಿ ಬಡ ದೇಶಗಳಿಗೆ ದಾನವನ್ನು ಕೊಡೋದು, ಇಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುತ್ತೆ. ಇದರಲ್ಲಿ ನಮ್ಮ ಭಾರತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 11, ಫಿಲಾಸಫಿ ಆಫ್ ಇಂಟರ್ನ್ಯಾಷನಲ್ ಎಥಿಕ್ಸ್. ಅಂತಾರಾಷ್ಟ್ರೀಯ ನೈತಿಕತೆಯ ಫಿಲಾಸಫಿಗಳೇನೇನು ಅಂತ ಇಲ್ಲಿ ನೋಡೋದಾದರೆ, ರಿಯಲಿಸಮ್ ವರ್ಸಸ್ ಇಂಟರ್ನ್ಯಾಷನಲ್ ಎಥಿಕ್ಸ್. ಕೆಲವೊಬ್ಬರು ರಿಯಲಿಸಮ್ ಇರಲಿ ಅಂತ ಹೇಳ್ತಾರೆ, ನಿಜವಾದ ಜೀವನನೇ ಮಾಡಿಬಿಡೋಣ, ಏನಾದದ್ದಾಗಲಿ ಹೋದದ್ದು ಹೋಗಲಿ. ಬಟ್ ಇಂಟರ್ನ್ಯಾಷನಲ್ ಎಥಿಕ್ಸ್ ಅಂತ ಒಂದಿರುತ್ತೆ, ಅದನ್ನು ಕೂಡ ನಾವು ನಿರ್ವಹಣೆ ಮಾಡ್ತಾ ಹೋಗಬೇಕಾಗತ್ತೆ. ರಿಯಲಿಸಮ್ ಅಂತ ಅಂದರೆ ಏನು? ಈಸ್ ಅ ಥಿಯರಿ ಬ್ಯಾಲೆನ್ಸ್ ಆಫ್ ಪವರ್ ದ್ಯಾಟ್ ಮೇಂಟೈನ್ಸ್ ದ ಪವರ್ ಬ್ಯಾಲೆನ್ಸ್ ಇನ್ ದ ವರ್ಲ್ಡ್. ಇಟ್ ಸಿಂಪ್ಲಿ ಮೀನ್ಸ್ realism is that the most powerful nation on earth will have no one to challenge its power. ನೋಡಿ, ರಿಯಲಿಸಮ್ ಅಂತ ಅಂದರೆ ಯಾರು ನಿಜವಾದ ಶಕ್ತಿಶಾಲಿಗಳಿರ್ತಾರೋ ಅವರೇ ಜಗತ್ತನ್ನು ಆಳೋದು, ಅವರನ್ನು ಯಾರೂ ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ, ಅವ್ರನ್ನ ಯಾರೂ ಕೂಡ ಸವಾಲು ಮಾಡೋದು ಹಾಗಿಲ್ಲ. ಇದು ಸರಿಯಲ್ಲ, ದಿಸ್ ಈಸ್ ಡೇಂಜರಸ್. ಓಕೆ, ಇಲ್ಲಿ ಕೇವಲ ಪವರ್ ಬಗ್ಗೆನೇ ಮಾತ್ರ ಥಿಂಕ್ ಮಾಡಲಾಗತ್ತೆ, ಬರೀ ಅಧಿಕಾರ, ಆಡಳಿತ. ಬಟ್ ಅದು ಸರಿಯಲ್ಲ. ಅದರಿಂದ ಏನಾಗುತ್ತಂತ ಅಂದರೆ ಅನಾರ್ಕಿ, ನಿರಂಕುಶ ಆಡಳಿತ ಬರುತ್ತೆ. ಆಮೇಲೆ ಥ್ರೆಟ್ ಟು ಹ್ಯೂಮನ್ ಡಿಗ್ನಿಟಿ, ಮಾನವ ಮೌಲ್ಯಗಳಿಗೆ ಹಾನಿಯಾಗುತ್ತೆ. ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್, ಅಂತಾರಾಷ್ಟ್ರೀಯ ಸವಾಲುಗಳ ಸಮಸ್ಯೆಗಳು ಬರೋದು. ಪ್ರಿಫರ್ ಟು ಗೋ ವಾರ್, ಯುದ್ಧಗಳಾಗಲಿ ಆರಂಭ ಆಗುತ್ತೆ. ಡೆಟ್ರಿಮೆಂಟಲ್ ಟು ಅವರ್ ಕಾಮನ್ ಗುಡ್, ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗೋದು ತಪ್ಪಿಬಿಡುತ್ತೆ, ಹಾನಿ ಆಗಲಿಕ್ಕೆ ಆರಂಭ ಆಗುತ್ತೆ. ಡೆಟ್ರಿಮೆಂಟಲ್ ಅಂದರೆ ಏನು? ಒಂದು ರೀತಿ ಹಾನಿಯಾಗೋದು, ಆ ರೀತಿ. ಓಕೆ, ನೆಕ್ಸ್ಟ್ ಫ್ಯಾಕ್ಟರ್ಸ್ ದ್ಯಾಟ್ ಪ್ರಮೋಟ್ ಇಂಟರ್ನ್ಯಾಷನಲ್ ಎಥಿಕ್ಸ್. ಅಂತಾರಾಷ್ಟ್ರೀಯ ನೈತಿಕತೆಯನ್ನು ಪ್ರಮೋಟ್ ಮಾಡುವಂತಹ ಏನು ಮಾಡೋದು, ಪ್ರೋತ್ಸಾಹ ಮಾಡುವಂತಹ ಅಂಶಗಳು ಯಾವ್ಯಾವು ಅಂತ ನೆಕ್ಸ್ಟ್ ಟಾಪಿಕ್ಕು, 12ನೇ ಟಾಪಿಕ್ ಇದು. ಐಡಿಯಲಿಸಮ್, ಮಾದರಿವಾದ. ಉದಾಹರಣೆಗೆ ನಾವು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹೋಗೋದು. ಅದರಲ್ಲಿ ಯಾವ್ಯಾವುದು ಬರುತ್ತೆ? ಟ್ರೇಡ್ ಆ್ಯಸ್ ಕಾಮನ್ ಗುಡ್ ಇಂಟ್ರೆಸ್ಟ್,
ಗ್ಲೋಬಲ್ ಸಪ್ಲೈ ಚೈನ್ ಅಂದರೆ ಎಲ್ಲರಿಗೂ ಗ್ಲೋಬಲ್ ಸಪ್ಲೈ ಚೈನ್ ಅಂತ ಬರುತ್ತೆ. ಏನು ಮಾಡೋದು ಅಂತ ಅಂದರೆ ತೆರಿಗೆಯನ್ನು ನಮಗೆ ಮನಸ್ಸಿಗೆ ಬಂದಾಗ ಹಾಕೋ ಹಾಗಿಲ್ಲ. ಉದಾಹರಣೆಗೆ ಈಗ ಚೀನಾದಿಂದ ಒಂದು ವಸ್ತು ಬರ್ತಾ ಇರುತ್ತೆ, ಅಮೇರಿಕಾದಿಂದ ಒಂದು ಬರ್ತಾ ಇರುತ್ತೆ. ಅಮೇರಿಕಾದಿಂದ ಬರುವಂಥ ವಸ್ತುಗೆ 10 ರೂಪಾಯಿ ಟ್ಯಾಕ್ಸು, ಚೀನಾದಿಂದ ಬರೋದಕ್ಕೆ 50 ರೂಪಾಯಿ ಟ್ಯಾಕ್ಸ್, ಹೀಗೆಲ್ಲ ಹಾಕೋ ಹಾಗಿಲ್ಲ. ಒಂದು ರೂಲ್ಸ್ ಇರಬೇಕು ಆ ರೀತಿ. ಇಂಟರ್ನ್ಯಾಷನಲ್ ಟ್ರೀಟೀಸ್ ದ್ಯಾಟ್ ಪ್ರಮೋಟ್ ಕಾಮನ್ ಗುಡ್ ಲೈಕ್ ಪ್ಯಾರಿಸ್ ಪ್ಯಾಕ್ಟ್. ಓಕೆ, ಪ್ಯಾರಿಸ್ ಪ್ಯಾಕ್ಟ್ ಯಾವುದಕ್ಕಿದು 2015-16 ಮಾಡಿದ್ರು, ಪರಿಸರ ರಕ್ಷಣೆಗೆ ಸಂಬಂಧಪಟ್ಟಿರೋದು. ಆ ರೀತಿ ಏನು ಮಾಡೋದು, ಒಪ್ಪಂದಗಳನ್ನ ಮಾಡೋದು. ಕನ್ಸ್ಟ್ರಕ್ಟಿವಿಸಮ್, ಏನೇ ಮಾಡಿದರೂ ಕೂಡ ರಚನಾತ್ಮಕವಾಗಿ ಕೆಲಸ ಮಾಡೋದು, ಡಿಸ್ಟ್ರಕ್ಟಿವ್ ಆಗಿರಬಾರ್ದು, ರಚನಾತ್ಮಕ ಕನ್ಸ್ಟ್ರಕ್ಟಿವ್ ಆಗಿ ಕೆಲಸ ಮಾಡೋದು. ಓಕೆ, ಸಾಂಸ್ಕೃತಿಕ ಹಬ್ಬಗಳನ್ನ ಆಚರಣೆ ಮಾಡೋದು. ಓಕೆ, ಮತ್ತು ವ್ಯವಹಾರಗಳನ್ನ ಮಾಡೋದು. ಈ ರೀತಿ ಇದರ ಮೇಲೆ ನಾವು ಫೋಕಸ್ ಮಾಡೋದು. ಉದಾಹರಣೆಗೆ ಇಸ್ಲಾಮಿಕ್ ನೇಷನ್ಸ್ ಅಪೀಲ್ ಟು ಅದರ್ ನೇಷನ್ಸ್ ಇನ್ ದ ನೇಮ್ ಆಫ್ ರಿಲಿಜನ್, ಧಾರ್ಮಿಕ ವಿಚಾರದಲ್ಲಿ ಒಗ್ಗಟ್ಟಿಂದ ಅವರು ಇರ್ತಾರೆ. ಹಾಗೆಯೇ ಇಂಡಿಯನ್ ಕಲ್ಚರ್ ಐಡೆಂಟಿಟಿ ಏನಾಗುತ್ತೆ, ಇಡೀ ಜಗತ್ತಿನಲ್ಲಿ ನಾವು ಎಲ್ಲೆಲ್ಲೇ ಇದ್ದರೂ ಕೂಡ ಒಗ್ಗಟ್ಟನ್ನು ತರುತ್ತೆ ಭಾರತೀಯರಲ್ಲಿ. ಜೊತೆಗೆ ಭೂತಾನ್, ನೇಪಾಳ್, ಸಿಷೆಲ್ಲೇಸ್, ಈಸ್ಟ್ ಏಷ್ಯನ್ ನೇಷನ್, ಇಲ್ಲೆಲ್ಲವೂ ಕೂಡ ಏನು ಮಾಡಲಾಗುತ್ತೆ, ಭಾರತೀಯ ಸಂಸ್ಕೃತಿ ತುಂಬ ಪರಿಣಾಮಕಾರಿಯಾಗಿ ತನ್ನ ಪ್ರಭಾವವನ್ನು ಬೀರಿದೆ ಅಂತ ನಾವು ನೋಡ್ಬೋದಾಗಿದೆ. ಹೌದಲ್ವಾ? ಇಷ್ಟು ಅಂಶಗಳು ನಿಮಗೆ ಗೊತ್ತಿರಲಿ. ಸರಿ, ನೆಕ್ಸ್ಟ್ ನೋಡೋದಾದರೆ ಅದರಲ್ಲಿ ಕಾಸ್ಮೋಪಾಲಿಟನಿಸಮ್ ಅಂತ ಅಂದರೆ ಏನು? ಶೇರ್ ಸಮಥಿಂಗ್ ಇನ್ ಕಾಮನ್ ವಿತ್ ಐಡಿಯಲಿಸಮ್, ನೇಮ್ಲಿ ಡೂ ದ ರೈಟ್ ಥಿಂಗ್, ಒಳ್ಳೆಯದನ್ನೇ ಮಾಡ್ತಾ ಹೋಗೋದು, ಸರಿಯಾದ ಕೆಲಸವನ್ನೇ ಮಾಡ್ತಾ ಹೋಗೋದು. ಇದರಲ್ಲಿ ಉದಾಹರಣೆಗೆ ನಾವು ನೋಡೋದಾದರೆ ಇಂಡಿಯಾ ಗಾಟ್ ಹ್ಯೂಜ್ ಸಪೋರ್ಟ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್ ಇನ್ ಎಲೆಕ್ಷನ್ ಫಾರ್ ಜಡ್ಜ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಭಾರತಕ್ಕೆ ಸಪೋರ್ಟ್ ಸಿಕ್ತು ಎಲ್ಲರಿಂದ. ಯಾವಾಗ ಈ ಚುನಾವಣೆ ನಡೆದಿತ್ತು, ಯಾವುದರಲ್ಲಿ ಅಂತಾರಾಷ್ಟ್ರೀಯ ಕೋರ್ಟ್ ಇದೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಅಲ್ಲಿ ಯಾರು ಜಡ್ಜ್ ಆಗಬೇಕು ಅಂತ ಹೇಳಿ ಚುನಾವಣೆ ನಡೆದಾಗ ಭಾರತ ಅದರಲ್ಲಿ ಗೆದ್ದಿತ್ತು. ಇಂಡಿಯಾ ಸೆಂಟ್ HCQ ಡ್ರಗ್ಸ್ 55 ಕೊರೋನಾ ಹಿಟ್ ನೇಷನ್ಸ್ ವಿತ್ ಸಾಲಿಡ್ಯಾರಿಟಿ. ಕಾಸ್ಮೋಪಾಲಿಟನಿಸಮ್ ಅಂತಂದರೆ ರೈಟ್ ಥಿಂಗ್, ಒಳ್ಳೆಯದನ್ನು ಮಾಡೋದು. ಭಾರತ ಏನು ಮಾಡ್ತು, ಕೊರೋನಾ ಸಂದರ್ಭದಲ್ಲಿ ಸುಮಾರು ಒಂದು 55 ದೇಶಗಳಿಗೆ ಔಷಧಿಗಳನ್ನ ಕಳುಹಿಸಿಕೊಟ್ಟಿತು. ನೆಕ್ಸ್ಟ್ ಕನ್ಸ್ಟ್ರೇನ್ಡ್ ಚಾಯ್ಸಸ್ ಅಂತ ಬರುತ್ತೆ. ಕನ್ಸ್ಟ್ರೇನ್ಡ್ ಚಾಯ್ಸಸ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಎಥಿಕ್ಸ್ ಗೈಡ್ಸ್ ಅವರ್ ಚಾಯ್ಸಸ್ ಇನ್ ದ ಇಂಟರ್ನ್ಯಾಷನಲ್ ಸ್ಪಿಯರ್, ಬಟ್ ಎವಿಡೆಂಟ್ಲಿ ಅವರ್ ಚಾಯ್ಸಸ್ ಆರ್ ಕನ್ಸ್ಟ್ರೇನ್ಡ್. ಕೆಲವೊಂದು ಬಾರಿ ಏನಾಗುತ್ತೆ, ಎಲ್ಲವನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಕೆಲವೊಂದು ಬಾರಿ ನಮ್ಮನ್ನು ನಾವು ತಡೆ ಹಿಡಿದುಕೊಳ್ಬೇಕಾಗತ್ತೆ. ಓಕೆ, ಅಷ್ಟು ಸಾಕು, ಇಲ್ಲಿ ಕೆಳಗಿರೋದೆಲ್ಲ ಏನು ಓದ್ಲಿಕ್ಕೆ ಹೋಗಬೇಡಿ. ಕಾರಣ ಏನಂತಂದರೆ ಅದಕ್ಕೆ ಇಲ್ಲಿದೆ. ಯಾಕಂದರೆ ಮೊದಲು ನಮ್ಮ ದೇಶದ ಒಳಿತನ್ನು ಕೂಡ ನಾವು ಗಮನಿಸಬೇಕಲ್ವಾ. ಇಲ್ಲೊಂದು ಎಕ್ಸಾಂಪಲ್ ಇದೆ, RCEP ಅಂತ ಬರುತ್ತೆ. ಇಂಡಿಯಾ ವಿತ್ ಡ್ರಾ ಫ್ರಮ್ RCEP ಡ್ಯೂ ಟು ದ ಎಕನಾಮಿಕ್ ಕನ್ಸ್ಟ್ರೈಂಟ್ಸ್. ಅದೊಂದು ಒಪ್ಪಂದ ಇತ್ತು. ಅದೊಂದು ಒಪ್ಪಂದದ ಪ್ರಕಾರ ಸುತ್ತಮುತ್ತ ಇರುವಂಥ ದೇಶಗಳೊಂದಿಗೆ ಮುಕ್ತ ವ್ಯಾಪಾರ, ಯಾವುದೇ ಟ್ಯಾಕ್ಸ್ ಇಲ್ಲದೆ ವ್ಯಾಪಾರ ಮಾಡುವಂತಹ ಒಂದು ಒಪ್ಪಂದವನ್ನು ಮಾಡ್ಕೊಳ್ಬೇಕಾಗಿತ್ತು. ಬಟ್ ಭಾರತ ಒಪ್ಕೊಳ್ಳಿಲ್ಲ ಅದಕ್ಕೆ. ಅಂದರೆ ಏನಾಗ್ತಾ ಇತ್ತು ಸಮಸ್ಯೆ ನಿಮ್ಗೆ ಹೇಳ್ತೀನಿ. ಈಗ ಹೊರದೇಶದಿಂದ ಭಾರತಕ್ಕೆ ವಸ್ತುಗಳು ಬರಬೇಕಂದ್ರೆ ಅದಕ್ಕೊಂದು 5-10% ಟ್ಯಾಕ್ಸ್ ಇದೆ ಅಂದ್ಕೊಳ್ಳೋಣ. ಈ RCEP ಒಪ್ಪಂದದ ಪ್ರಕಾರ ಅದು ಬೇಡ, 0% ಟ್ಯಾಕ್ಸ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ಆ ರೀತಿ ಆದರೆ ಏನಾಗುತ್ತೆ, ಹೊರದೇಶದಿಂದ ಬರುವಂಥ ವಸ್ತುಗಳಿಗೆ 0% ಟ್ಯಾಕ್ಸ್ ಆದಾಗ ಅವರು ಅದನ್ನು 40 ರೂಪಾಯಿಗೆ ಮಾರ್ತಾ ಇರ್ತಾರೆ. ನಮ್ಮ ರೈತರು ಅದೇ ವಸ್ತುವನ್ನ ಇಲ್ಲಿ 50 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅಂದರೆ ಹೊರದೇಶದಿಂದ ಬರುವಂಥ ವಸ್ತುಗಳನ್ನ ಜನ ಕೊಂಡುಕೊಳ್ಳಿಕ್ಕೆ ಆರಂಭ ಮಾಡಿಬಿಡ್ತಾರೆ 40 ರೂಪಾಯಿಗೆ. ಆಗ ನಮ್ಮ ದೇಶದವರಲ್ಲಿ ಹೋಗಬೇಕು. ಇದನ್ನು ನಮ್ಮ ಭಾರತ ಪ್ರಶ್ನೆ ಮಾಡ್ತು, ಒಪ್ಕೊಳ್ಳಿಲ್ಲ ಅದಕ್ಕೆ. ಓಕೆ, ಈ ರೀತಿ ಉದಾಹರಣೆಗಳನ್ನ ನಾವು ನೋಡ್ಬೋದು. ಇನ್ನು ಪಾಸಿಂಗ್ ಆಫ್ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೇ ಹ್ಯಾಂಪರ್ ರಿಲೇಷನ್ಸ್ ವಿತ್ ಇಸ್ಲಾಮಿಕ್ ಕಂಟ್ರೀಸ್. ಕೆಲವೊಂದು ಬಾರಿ ಏನಾಗುತ್ತೆ, ಈ ರೀತಿ ಸಮಸ್ಯೆಗಳು ಕೂಡ ಬರುತ್ತೆ. ಈಗ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಕಾಯ್ದೆಯನ್ನು ತಂದಿದ್ರು, ಆಗ ಏನಾಯಿತು, ಸ್ವಲ್ಪ ಬೇರೆ ಇಸ್ಲಾಮಿಕ್ ದೇಶಗಳಿಂದ ನಾವು ಪ್ರತಿರೋಧವನ್ನು ಎದುರಿಸಬೇಕಾಯಿತು. ಆಮೇಲೆ ರೋಹಿಂಗ್ಯಾಸ್ ಕಂಟ್ರೀಸ್ ಸೆಕ್ಯೂರಿಟಿ ವರ್ಸಸ್ ಮೊರಾಲಿಟಿ. ಈಗ ಏನಾಗುತ್ತೆ, ಮಯನ್ಮಾರ್ನಿಂದ ರೋಹಿಂಗ್ಯಾ ಅನ್ನುವಂಥ ಜನಾಂಗದವ್ರು ಬರ್ತಾರೆ ನಮ್ಮ ಭಾರತಕ್ಕೆ. ಇಲ್ಲೇ ಇರ್ತಾರೆ, ಅವರು ಭಾರತದ ನಾಗರಿಕರಾಗ್ಬಿಡ್ತಾರೆ. ಬಟ್ ಇದೇ ರೀತಿ ಅವ್ರು ಬರ್ತಾನೆ ಹೋದ್ರೆ ನಮ್ಮ ದೇಶದವ್ರು ಎಲ್ಲಿ ಹೋಗಬೇಕು ಅಲ್ವಾ? ಒಂದು ಅವ್ರನ್ನ ಇಲ್ಲಿಂದ ಹೊರಗಡೆ ಹಾಕಬೇಕಾ ಅಥವಾ ಇಲ್ಲಿ ಅವ್ರನ್ನ ಉಳಿಸ್ಕೊಳ್ಬೇಕಾ? ಈ ರೀತಿ ಸಮಸ್ಯೆಗಳು ಕೂಡ ಉಂಟಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಈಕ್ವಾಲಿಟಿ ಆಫ್ ಲೈಫ್, ಅಂದರೆ ಎಲ್ಲರನ್ನೂ ಕೂಡ ಸಮಾನದಲ್ಲಿ ನೋಡ್ಕೊಳ್ಬೇಕು, ಸಮಾನತೆಯಿಂದ ನಾವು ಜೀವನವನ್ನು ಮಾಡಬೇಕಾಗತ್ತೆ. ಕೇವಲ ಭಾರತದಲ್ಲಿ, ಕರ್ನಾಟಕದಲ್ಲ, ಇಡೀ ಜಗತ್ತಿನಲ್ಲಿ ಆ ಥಿಂಕಿಂಗ್ ಇರಬೇಕು. ಅದಕ್ಕೆ ಕುವೆಂಪು ಅವರು ವಿಶ್ವ ಮಾನವ ಸಂದೇಶ ಇದೆ. ಉದಾಹರಣೆಗೆ ಅರಬ್ ಕಾನ್ಫ್ಲಿಕ್ಟ್ ಆದಾಗ, ಅರಬ್ ದೇಶಗಳಲ್ಲಿ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಪಾಪ ಯೆಮೆನ್ ದೇಶದ ಎಷ್ಟೋ ಜನ ಊಟ ಇಲ್ಲದೆ ಸತ್ತಿದ್ರು, ಗೊತ್ತಿರಲಿ ನಿಮಗೆ. ಇವತ್ತು ಇಸ್ರೇಲ್ ಪ್ಯಾಲೆಸ್ತೈನಲ್ಲಿ ಕೂಡ ಅದೇ ರೀತಿ ಆಗ್ತಾ ಇದೆ, ಹೌದಲ್ವಾ? ಎಷ್ಟೋ ಜನರ ಕೊಲೆಗಳು, ಸಾವುಗಳು ಆಗ್ತಾ ಇದೆ. ಈ ಒಂದು ಯಾವ ಕಾರಣಕ್ಕಾಗಿ? ಈಕ್ವಾಲಿಟಿ ಆಫ್ ಲೈಫನ್ನು ಹಿರಿಯರು ಅಥವಾ ಲೀಡರ್ಗಳು ಥಿಂಕ್ ಮಾಡದೇ ಇರೋದರಿಂದ. ಓಕೆ, ಅಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ರೇಮ್ವರ್ಕ್ ಅಂತ ಬರುತ್ತೆ. ಯಾವುದೇ ಒಂದು ಕೆಲಸ ಮಾಡೋದಕ್ಕಿಂತ ಮುಂಚೆ ಈ ಮೂರನ್ನು ಕೂಡ ಗಮನದಲ್ಲಿಟ್ಕೊಂಡು ಮಾಡಬೇಕಾಗತ್ತೆ. ಅದಕ್ಕೆ ವಿಶ್ವಸಂಸ್ಥೆಯಲ್ಲಿ ಹ್ಯೂಮನ್ ರೈಟ್ಸ್ ಅಂತ ಇದೆ, ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ SDG ಗೋಲ್ಸ್ ಅಂತ ಇದೆ ವಿಶ್ವಸಂಸ್ಥೆಯಲ್ಲಿ. ಇವನ್ನೆಲ್ಲ GSನಲ್ಲಿ ಕಲಿತೀರಿ ನೀವು.
ವಿಶ್ವಸಂಸ್ಥೆ ಯಾಕೆ ಇವನ್ನೆಲ್ಲ ಮಾಡ್ತಾ ಇದೆ ಅಂತ ಅಂದರೆ ಜನರ ಹಕ್ಕುಗಳನ್ನ ಮೌಲ್ಯಗಳನ್ನ ರಕ್ಷಿಸೋಕೆ. ಓಕೆ, ಮೌಲ್ಯಗಳನ್ನ ಉಳಿಸ್ಕೊಳ್ಬೇಕು ನಾವು ಅಂತ ಹೇಳಿ. ನಮ್ಮ ಭಾರತದಲ್ಲಿ ಇದು ಯಾವ್ಯಾವ್ದು ಹೇಗಿದೆ ಅಂತ ನೋಡೋದಾದರೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 51 DPSPನಲ್ಲಿ ಹೇಳಲಾಗಿದೆ. ಏನು ಹೇಳಲಾಗಿದೆ ಅಂತ ಅಂದರೆ, ಓಕೆ, ಪ್ರಮೋಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ನೋಡಿ, ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುರಕ್ಷತೆಗಾಗಿ ನಾವು ಪ್ರಯತ್ನಿಸಬೇಕು ಅಂತ ಹೇಳಿ. ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಮೇಂಟೈನ್ ಜಸ್ಟ್ ಆ್ಯಂಡ್ ಆನರೇಬಲ್ ರಿಲೇಷನ್ಸ್ ವಿತ್ ನೇಷನ್ಸ್. ಬೇರೆ ದೇಶಗಳೊಂದಿಗೆ ನ್ಯಾಯಯುತವಾದಂಥ ಗೌರವಯುತವಾದ ಸಂಬಂಧವನ್ನು ಇಟ್ಕೊಳ್ಳೋದು. ಫೋಸ್ಟರ್ ರೆಸ್ಪೆಕ್ಟ್ ಫಾರ್ ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಟ್ರೀಟಿ ಆಬ್ಲಿಗೇಷನ್ಸ್. ಏನಾದರೂ ಬೇರೆ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಾಗ ಅದಕ್ಕೆ ಗೌರವ ಕೊಟ್ಟೋದನ್ನು ಕಾಯ್ದುಕೊಳ್ಬೇಕು. ಮತ್ತು ಎನ್ಕರೇಜ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಬೈ ಆರ್ಬಿಟ್ರೇಷನ್. ನೋಡಿ, ಯಾವುದೇ ಒಂದು ಜಗತ್ತಿನಲ್ಲಿ ಯಾಕೆ ಭಾರತ ಪಾಕಿಸ್ತಾನದ ಮೇಲೆ ಜೊತೆ ಯುದ್ಧ ಮಾಡಲ್ಲ, ಯಾಕೆ ಚೀನಾ ಜೊತೆ ಪದೇ ಪದೇ ಯುದ್ಧ ಮಾಡಲ್ಲ ಅಂದರೆ ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, ಬರೀ ಜಗಳಾಡ್ಲಿಕ್ಕೆ ಹೋಗಬೇಡ್ರಪ್ಪ, ಹೊಡೆದಾಡ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಮಾತುಕತೆ ಮುಖಾಂತರ. ಆರ್ಬಿಟ್ರೇಷನ್ ಅಂದರೆ ಮಾತುಕತೆ ಮುಖಾಂತರ ಆ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕೆ ಫಸ್ಟ್ ಪ್ರಯತ್ನ ಪಡಿ. ನೆಕ್ಸ್ಟ್ ಪಂಚಶೀಲ ತತ್ವಗಳು. ಓಕೆ, ಇವು ಗೊತ್ತಿದೆ ನಿಮಗೆ, ಭಾಳ ಹಿಂದಿನಿಂದ ಕಲಿತಾ ಇದ್ದರೆ ಕನ್ನಡದಲ್ಲಿ ಅವುಗಳನ್ನ ನೀವೇ ಓದ್ಕೊಳ್ಳಿ. ಅದನ್ನು ಕೂಡ ನಮ್ಮ ಭಾರತ ಪಾಲಿಸ್ತಾ ಬರ್ತಾ ಇದೆ. ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್, ಅಲಿಪ್ತ ನೀತಿಯನ್ನು ಕೂಡ ನಮ್ಮ ಭಾರತ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಗಳಿಸ್ಕೊಂಡು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದೆ. ಹಾಗಂದರೆ ಏನು ಅಲಿಪ್ತ ನೀತಿ ಅಂದರೆ ನಮ್ಮ ಭಾರತ ವೀಕ್ ಇದೆಯಾ? ನೋ. ಅವ್ರೇನು ಹೇಳಿದರು ಜವಾಹರ್ಲಾಲ್ ನೆಹರು ಅವರು, ಇಂಡಿಯಾ ವಾಸ್ ನ್ಯೂಲಿ ಇಂಡಿಪೆಂಡೆಂಟ್ ಕಂಟ್ರಿ. ಆಗ ಏನು ನಡೀತಾ ಇತ್ತು, ಅಲಿಪ್ತ ನೀತಿ ಉಂಟಾಗೋಕ್ಕೆ ಕಾರಣ ಏನಂತ ಅಂದರೆ, ಇತ್ತ ಭಾರತ ಸ್ವತಂತ್ರ ದೇಶ ಆಗಿತ್ತು, ಅಥವಾ ಎರಡನೇ ವಿಶ್ವಯುದ್ಧ ಮುಗಿದಿತ್ತು. ಅಮೇರಿಕಾ ನಾನ್ ಲೀಡರ್ ಆಗಬೇಕಂತ ಅದರ ಹಠ, ರಷ್ಯಾದು ಇಲ್ಲ ನಾನ್ ಜಗತ್ತಿನ ಲೀಡರ್ ಆಗಬೇಕಂತ ಅದರ ಹಠ. ಇಬ್ಬರು ಕೂಡ ಆರ್ಮ್ ರೇಸ್ ಸ್ಟಾರ್ಟ್ ಆಯಿತು. ಅವರು ಹೆಚ್ಚು ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಿಸೋಕೆ ಅವ್ರು ಸ್ಟಾರ್ಟ್ ಮಾಡಿದರು, ರಷ್ಯಾದವರು ಕೂಡ ಸ್ಟಾರ್ಟ್ ಮಾಡಿದರು. ಇಬ್ಬರು ಕೂಡ ಅಣ್ವಸ್ತ್ರಗಳನ್ನು ಕೂಡ ಸಂಗ್ರಹಿಸೋಕೆ ಆರಂಭ ಮಾಡಿದರು, ತಯಾರು ಮಾಡೋಕೆ ಆರಂಭ ಮಾಡಿದರು. ಆಕಾಶಕ್ಕೂ ಕೂಡ ಏನದು ಸ್ಪೇಸ್ನಲ್ಲೂ ಕೂಡ ರಿಸರ್ಚ್ಗಳನ್ನ ಮಾಡೋದಲ್ಲಿ ತೊಡಗಿಕೊಂಡ್ರು. ಆಗ ಇಬ್ಬರು ಕೂಡ ಒಂದೊಂದು ಟೀಮ್ಗಳಾದವು. ಅಮೇರಿಕ ಕಡೆ ಕೆಲವೊಂದು ದೇಶಗಳು ಹೋದವು, ರಷ್ಯಾ ಕಡೆ ಕೆಲವೊಂದು ದೇಶಗಳು ಹೋದವು. ಆಗ ಅವ್ರು ಭಾರತದವ್ರನ್ನೂ ಕೂಡ ಕೇಳಿದ್ರು. ಆಗ ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಾರೆ, ನಮ್ಮ ಭಾರತ ಈಗ ಸ್ವತಂತ್ರಗೊಂಡಿದೆ, ಹೆನ್ಸ್ ಇಂಡಿಯಾ ಮಸ್ಟ್ ಫೋಕಸ್ ಆನ್ ಸೋಷಿಯೋ ಎಕನಾಮಿಕ್ ರೀಕನ್ಸ್ಟ್ರಕ್ಷನ್. ಯಾವುದೋ ಒಂದು ಯುದ್ಧ ಇಲ್ಲಿದೆ, ಜಾಯ್ನಿಂಗ್ ಮಿಲಿಟ್ರಿ ಯಾವುದೋ ಒಂದು ಮಿಲಿಟ್ರಿ ಟೀಮನ್ನು ಸೇರೋಕ್ಕಿಂತ ಮುಂಚೆ ಸಾಮಾಜಿಕ ಆರ್ಥಿಕವಾದಂಥ ಮರು ಸಂರಚನೆಗೆ ನಾವು ತೊಡಗಿಕೊಳ್ಬೇಕಾಗಿದೆ ಅಂತ ಹೇಳಿ ಅದರಲ್ಲಿ ಜವಾಹರ್ಲಾಲ್ ನೆಹರು ಅವರು ಹೋಗಲಿಲ್ಲ. ಇವತ್ತೂ ಕೂಡ ಯಾವುದೇ ಪ್ರಧಾನಿ ಬಂದರೂ ಕೂಡ ಭಾರತದಲ್ಲಿ ಇದನ್ನೇ ಪಾಲಿಸ್ತಾರೆ. ಓಕೆ, ಅದು ತುಂಬ ಚೆನ್ನಾಗಿರುವಂಥ ಅಂಶ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಗುಜ್ರಾಲ್ ಡಾಕ್ಟ್ರೈನ್ ಅಂತ ಒಂದು ಬರುತ್ತೆ. ಇವರು ಕೂಡ ಕೆಲವೊಂದು ಪಾಯಿಂಟ್ಸನ್ನು ಹೇಳ್ತಾರೆ ಗುಜ್ರಾಲ್ ಅವರು. ಆ್ಯಸ್ ದ ಲಾರ್ಜೆಸ್ಟ್ ನೇಷನ್ ಆಫ್ ಸೌತ್ ಏಷ್ಯಾ, ಇಂಡಿಯಾ ಮಸ್ಟ್ ಶೋ ಬಿಗ್ ಹಾರ್ಟ್. ಓಕೆ, ಬಾಂಗ್ಲಾದೇಶ, ಭೂತಾನ, ಮಾಲ್ಡೀವ್ಸ್, ನೇಪಾಳ್, ಶ್ರೀಲಂಕಾ ಅಂತ ಬಂದಾಗ ಅವ್ರಿಗೊಂದು ಸ್ವಲ್ಪ ಕರುಣೆ ತೋರಿಸಿ ಅವ್ರಿಗೆ ಸಹಾಯ ಮಾಡಿ ಅಂತ ಗುಜ್ರಾಲ್ ಅವರು ಹೇಳ್ತಾರೆ. ನೋ ಸೌತ್ ಏಷ್ಯನ್ ಕಂಟ್ರಿ ವುಡ್ ಅಲೋ ಇಟ್ಸ್ ಟೆರಿಟರಿ ಟು ಬಿ ಯೂಸ್ಡ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ಅನದರ್ ಕಂಟ್ರಿ. ಅಂದರೆ ದಕ್ಷಿಣ ಏಷ್ಯಾ ಖಂಡದ ಏನದು ಭಾಗವನ್ನು, ಈಗ ಉದಾಹರಣೆಗೆ ಒಂದು ಭೂತಾನ್ ಇದೆ ಅಂತ ಅನ್ಕೊಂಡು, ತುಂಬ ಚಿಕ್ಕ ದೇಶ, ಅಲ್ಲಿ ಬಂದು ಚೀನಾದವ್ರು ದಾಳಿ ಮಾಡಲಿಕ್ಕೆ ಆರಂಭ ಮಾಡಿದ್ರೆ, ಅವರು ಅದನ್ನು ಬಳಸ್ಕೊಳ್ಳೋಕೆ ಆರಂಭ ಮಾಡಿದ್ರೆ, ಆಗ ಅದನ್ನು ಸಹಿಸೋದು ಬೇಡ ಅಂತ ಹೇಳಿ ಅದನ್ನು ನಾವು ಪ್ರತಿಭಟಿಸಬೇಕು ಅಂತ ಹೇಳಿ ಇವರು ಹೇಳ್ತಾರೆ. ಓಕೆ, ನೆಕ್ಸ್ಟ್ ನ್ಯೂಕ್ಲಿಯರ್ ಡಾಕ್ಟ್ರೈನ್ ಅಂತ ಬರುತ್ತೆ ಭಾರತದ್ದು. ನಾವು ಏನು ಮಾಡ್ತೀವಿ ಇಲ್ಲಿ, ನೋ ಫಸ್ಟ್ ಯೂಸ್, ನಾವು ಅದನ್ನು ಮೊದಲು ಬಳಸಲ್ಲ, ನಮ್ಮ ಮೇಲೆ ಯಾರಾದರೂ ಯೂಸ್ ಮಾಡಿದ್ರೆ ನಾವು ಬಿಡಲ್ಲ ಅವ್ರನ್ನ ಅನ್ನುವಂಥ ಒಂದು ಪಾಲಿಸಿ ನಮ್ಮದಿದೆ. ರೆಫ್ಯೂಜಿ ಪಾಲಿಸಿ ನಮ್ಮದಲ್ಲಿ ಯಾವುದಿದೆ ಅಂತ ಅಂದರೆ, ಇಂಡಿಯಾ ಹಾರ್ಬರ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ರೆಫ್ಯೂಜೀಸ್ ಡೆಸ್ಪೈಟ್ ನಾಟ್ ಸೈನಿಂಗ್ UN ಕನ್ವೆನ್ಷನ್ ಆನ್ ರೆಫ್ಯೂಜಿ. ವಿಶ್ವಸಂಸ್ಥೆಯವ್ರದ್ದು ಈ ವಲಸಿಗ, ರೆಫ್ಯೂಜಿ ಅಂದರೆ ವಲಸೆ ಬರ್ತಾರಲ್ಲ, ಅವ್ರದ್ದು ಒಂದು ಒಪ್ಪಂದ ಇದೆ. ಭಾರತಕ್ಕೆ ಅದಕ್ಕೇನು ಸಹಿ ಹಾಕಿಲ್ಲ ನಮ್ಮ ಭಾರತ. ಬಟ್ ಆದರೂ ಕೂಡ ಭಾರತದವ್ರು ಏನು ಮಾಡ್ತಾರೆ, ಬೇರೆ ದೇಶದಲ್ಲಿ ವಲಸೆ ಬಂದರೆ ನಾವೇನು ಅವ್ರನ್ನ ಆಚೆ ತಳ್ಳಲ್ಲ, ಇರಲಿ ಅಂತ ಅವ್ರನ್ನ ಕರ್ಕೊಂಡು ಅವ್ರ ಜೊತೆ ಜೀವನವನ್ನು ಮಾಡ್ತಾ ಹೋಗ್ತಾ ಇರ್ತೀವಿ. ಸೊ ಇಷ್ಟು ನಮ್ಮ ಅಂಶಗಳಾಗುತ್ತೆ ಇಲ್ಲಿಗೆ. ಇನ್ನು ಉಳಿದಿರುವಂಥ ಅಂಶಗಳನ್ನ ಮುಂದಿನ ಕ್ಲಾಸಲ್ಲಿ ನಾವು ನೋಡೋಣ. ಓಕೆ, ನಿಮಗೆ ಎಥಿಕ್ಸ್ ಕ್ಲಾಸ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರಿತಾ ಹೋಗಿ. ಆನ್ಸರ್ ರೈಟಿಂಗ್ ಬಗ್ಗೆ ಥಿಂಕ್ ಮಾಡಬೇಡಿ ಸದ್ಯಕ್ಕೆ. ಈ ಪದಗಳನ್ನು ಅರ್ಥ ಮಾಡ್ಕೊಳ್ಳಿ, ಎಥಿಕ್ಸ್ ಅಂದರೆ ಏನಂತ ತಿಳ್ಕೊಳ್ಳಿ, ಇದರಲ್ಲಿ ಏನೇನಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ, ಆರಾಮಾಗಿ ಎಕ್ಸಾಮ್ ಬರಿಬೋದು. ಎಥಿಕ್ಸ್ ತುಂಬ ಈಸಿ ಇರುತ್ತೆ. ಎಥಿಕ್ಸ್ನಲ್ಲಿ ಏನು ಬೇಕಾಗುತ್ತೆ ಅಂದರೆ ವೇಗವಾಗಿ ಬರೆಯೋ ಕೆಪಾಸಿಟಿ ಅಷ್ಟೇ. ಉಳಿದಿರೋದೆಲ್ಲ ನಿಮ್ಮ ನಾಲೆಜ್ ಇದ್ದೇ ಇರುತ್ತೆ. ನಿಮಗೆ ರೈಟಿಂಗ್ ಸ್ಪೀಡ್ ಆಗಬೇಕು. ಅದನ್ನು ಯಾವಾಗ ಮಾಡೋದು, ಪ್ರಿಲಿಮ್ಸ್ ಮುಗಿದ ತಕ್ಷಣ ರೈಟಿಂಗ್ ಸ್ಟಾರ್ಟ್ ಮಾಡೋದು. 3 ತಿಂಗಳಲ್ಲಿ ನೀವು ರೆಡಿ ಆಗಿಬಿಡ್ತೀರಿ, ಸಾಕು. ಓಕೆ, ಆಲ್ ದ ಬೆಸ್ಟ್. ಹಾಗಾದರೆ ಹ್ಯಾವ್ ಅ ಗ್ರೇಟ್ ಡೇ.